ಹೌದಾ? ನಿಜನೇನೆ? ಹೌದು ಹೌದು ಅಜ್ಜಿ, ನಾನು ಅವ್ರನ್ನ ಮತ್ತೆ ಲವ್ ಮಾಡಬೇಕು. ಎಷ್ಟು ಲವ್ ಮಾಡಬೇಕು ಅಂದ್ರೆ ನನ್ನ ಲೈಫಿಂದ ಅವ್ರು ಯಾವತ್ತೂ ದೂರ ಆಗ್ಬಾರ್ದು, ಅವ್ರ ಲೈಫಿಂದ ನಾನು ದೂರ ಆಗ್ಬಾರ್ದು. ಸಾಯೋವರೆಗೂ ಅವ್ರ ತೋಳಲ್ಲೇ ನಾನಿರ್ಬೇಕು. ಆಮೇಲೆ ಎಲ್ರ ಮುಂದೆ ಕಿತ್ತಾಕಿರೋ ತಾಳಿನ ಮತ್ತೆ ಎಲ್ರ ಮುಂದೆನೆ ಕಟ್ಟಿಸ್ಕೋಬೇಕು. ಎಂಥ ವಿಷಯ ಹೇಳಿದ್ಯಮ್ಮ, ಇದೆಲ್ಲ ಹೇಗಾಯ್ತು? ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಕೇಳ್ಬಿಡಿ, ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ನಾನ್ ಕೊಡೋದು ಒಂದೇ ಒಂದ್ ಮಾತು. ಈ ಲೀಲಾ ಇವಾಗ ಲವರ್ ಗರ್ಲ್ ಲೀಲಾ ಆಗಿದ್ದಾಳೆ. ಈ ಲವರ್ ಗರ್ಲ್ ಲೀಲಾ ನಿಮ್ ಮಗನ್ ಲೈಫ್ಗೆ ಡ್ರೀಮ್ ಗರ್ಲ್ ಆಗ್ಬೇಕು. ಅವ್ರ ಪ್ರೀತಿಗೆ ಈ ಮನೆಗೆ ಯಜಮಾನಿ ಆಗ್ಬೇಕು. ಅಫಿಷಿಯಲ್ ಆಗಿ ನಿಮ್ ಮುದ್ದಿನ ಸೊಸೆ ಆಗ್ಬೇಕು. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನಂಗೆ ನಿಮ್ ಸಪೋರ್ಟ್ ಬೇಕು. ಗ್ರಾಂಟೆಡ್. ಅಡ್ವಾನ್ಸ್ ವಿಶಸ್ ಅಂಡ್ ಕಂಗ್ರಾಚುಲೇಷನ್. ನನಗ್ ತಗೊಂಡಿರೋ ನಿರ್ಧಾರ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಆಶೀರ್ವಾದ ಮಾಡಿ. ಪ್ರೀತಿಗೆ ಸಾವಿಲ್ಲ, ಪ್ರೇಮಿಗೆ ಸೋಲಿಲ್ಲ. ಗೆದ್ದು ಬಾ ಮುದ್ದು ಸೊಸೆ, ಗೆದ್ದು ಬಾ. ಥ್ಯಾಂಕ್ ಯು ಅಜ್ಜಿ. ನೋಡ್ತಾ ಇರಿ, ಇನ್ ಶುರು ಈ ಲೀಲನಾಟ. ಅಲ್ಲ ಅಲ್ಲ ಅಲ್ಲ, ಲವರ್ ಗರ್ಲ್ ಲೀಲನಾಟ. ಇನ್ಮೇಲೆ ನನ್ನ ಸೊಸೆಗೆ ಸೋಲು ಅನ್ನೋದೇ ಇಲ್ಲ. ಇದು ಕೋಟಿ 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 ನಮಸ್ಕಾರ. ಅಲ್ವಾ? ನಾನ್ ಬೇರೆ ಮುದ್ದು ಬಂಗಾರಿ ತರ ಇದ್ದೀನಿ. ಅವ್ರಿಗೆ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಬರ್ಬೇಕು. ಕಣ್ ಬಿಟ್ರು ಕಣ್ ಮುಚ್ಚಿದ್ರು ನಾನೇ ಕಾಣಿಸ್ಬೇಕು. ಅವ್ರ ಎಚ್ಚರ ಇದ್ದಾಗ್ಲೂ ಕಣ್ ಮುಚ್ಚಿದ್ರು ನಾನೇ ಕಾಣಿಸ್ಬೇಕು. ಕನ್ಸಲ್ಲೂ ನಾನೇ ಕಾಣಿಸ್ಬೇಕು. ಅಷ್ಟೊಂದು ಅವ್ರಿಗೆ ನನ್ ಮೇಲೆ ಲವ್ ಆಗ್ಬೇಕು ಅಷ್ಟೇ. ಅಯ್ಯೋ ಆಗತ್ತೆ ಮೇಡಮ್, ಹಾಗೆ ಮಾಡಿಸೋ ಜವಾಬ್ದಾರಿ ನಮ್ದು. ಆದ್ರೂ ಯಾಕೋ ಒಂಥರ ಗಿಲ್ಟ್ ಆಗಂಗ್ ಕಾಣಿಸ್ತಿದೆ. ಗಿಲ್ಟಾ? ನಾವಿಲ್ಲಿ ಯಾರಿಗೆ ಮೋಸ ಮಾಡ್ತಿದೀವಿ ಅಂತ ಗಿಲ್ಟ್ ಪಡ್ಬೇಕು ಅಂತರ? ನೀವಿಬ್ರು ಶಾಕ್ ಆಗ್ಬೇಡಿ. ನಿಮ್ಮಿಬ್ರಿಗೂ ನನ್ ಮೇಲೆ ನಂಬಿಕೆ ಅನ್ನೋದಿದ್ರೆ ನೀವಿಬ್ರು ನನ್ಗೆ ಸಪೋರ್ಟ್ ಮಾಡಿ. ಇಲ್ಲಪ್ಪ, ಲೀಲಾ ಏನೋ ತಪ್ಪು ಮಾಡ್ತಿದ್ದಾಳೆ ಅಂತ ನಿಮ್ ಮನ್ಸಿಗೆ ಅನ್ಸಿದ್ರೆ ಇವಾಗ್ಲೇ ಹೇಳ್ಬಿಡಿ. ಅಯ್ಯೋ, ಯಾರು ತಪ್ಪು ಮಾಡಿದ್ರು ನೀವು ತಪ್ಪು ಮಾಡಕ್ ಚಾನ್ಸೇ ಇಲ್ಲ ಮೇಡಮ್. ನಿಜ ವಿಶ್ವರು, ಅದೆಂತೆಂತ ಸಿಚುವೇಶನ್ ಅಲ್ಲೂ ನೀವ್ ನಡ್ಕೊಂಡಿರೋ ರೀತಿ ನಿಮ್ ವ್ಯಕ್ತಿತ್ವ ಏನು ಅಂತ ಹೇಳುತ್ತೆ. ಅತ್ತೆ ಅತ್ತೆ, ಯಾಕೆ ಸರು, ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ಏನಾಯ್ತು? ಹೇಳ್ತೀನಿ. ಈಚೆಗೆ ಹಸುವಾಗ್ತಿದ್ಯಂತೆ, ನೀವ್ ಹೋಗಿ ಅವ್ರಿಗೆ ಊಟ ಬಡಿಸಿ. ನಾನೇನು ಅವ್ನ ಮನೆ ಕೆಲ್ಸದವಳ? ಹಸು ಅಂದಾಗೆಲ್ಲ ಅವ್ನ ಮುಂದೆ ತಟ್ಟೆ ಹಿಡ್ಕೊಂಡು ನಿಂತ್ಕೊಳಕ್ಕೆ. ಅತ್ತೆ, ಏನಿನ್ನು ಇಲ್ಲೇ ನಿಂತಿದ್ದೀರಾ? ಬೇಗ ಹೋಗಿ. ಗಂಡನ್ಗೆ ಹಸುವಾದಾಗ ಬಿಸಿ ಬಿಸಿಯಾಗಿ ಅವ್ರಿಗೆ ಇಷ್ಟವಾಗಿರೋ ಅಡ್ಗೆನ ಬಡಿಸಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಹೆಂಡತಿಗಿನ್ನೂ ಹತ್ರ ಆಗ್ತಾರೆ. ಇದೆಲ್ಲ ನಾನ್ ನಿಮಗ್ ಹೇಳ್ಕೊಡ್ಬೇಕಾ? ಓ, ಮ್ಯಾಟ್ರ್ ಈ ತರ ಎಲ್ಲ ಇದ್ಯಾ? ಸತ್ ನನ್ ಬುದ್ಧಿಗೆ ಇದೆಲ್ಲ ಹೊಳಿಯೋದೇ ಇಲ್ವಲ್ಲ. ಇವಳಿರೋದಕ್ಕೆ ನಾಯಿ ತರ ಓಡ್ ಬಂದು ಎಲ್ಲ ಹೇಳ್ತಾಳೆ. ಗುಡ್ ಗುಡ್, ವೆರಿ ಗುಡ್. ಹೌದೇನಮ್ಮ, ನಿಜವಾಗ್ಲೂ ನೀನ್ ಹೇಳಿದ್ಮೇಲೆ ನನಗೆ ನೆನಪಾಯ್ತು. ಅದಕ್ಕೆ ಹೇಳ್ತಾ ಇದೀನಿ, ಬೇಗ ಹೋಗಿ ಈಚೆಗೆ ಊಟ ಬಡಿಸಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವ್ರಿಗೆ ಏನ್ ಬೇಕು ಬೇಡ ಎಲ್ಲ ವಿಚಾರಿಸಿ. ಅವಾಗ ನಿಮ್ ಬಾಂಡಿಂಗು ಸ್ಟ್ರಾಂಗ್ ಆಗತ್ತೆ. ಹೋಗಿ. ಹಾ ಸರು, ಈಗಲೇ ಹೋಗ್ತೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ನೀವು ಸರಿಯಾಗಿ ಊಟ ಮಾಡ್ತಿಲ್ಲಪ್ಪ. ಸಾಕು, ನೀನ್ ಬಡಿಸ್ತೀಯ ಅನ್ನೇ ಭಯ ಆಗದ್ ನನಗೆ. ನಾನು ಅಡ್ಗೆ ಚೆನ್ನಾಗಿ ಮಾಡಲ್ವಾ? ಯು ನೋ ವಾಟ್, ಆಸ್ ಅ ಶೆಫ್ ನಿನ್ ಕುಕಿಂಗ್ಗೆ ಔಟ್ ಆಫ್ ಔಟ್ ಕೊಡ್ತೀನಿ. ನಾನು ಬರೋದ್ರೊಳಗೆ ಇವಳು ಕೈಯಲ್ಲಿ ಊಟ ಬಡಿಸ್ಕೊತಿದ್ಯಲ್ಲೋ ಅಭಿ, ಅಷ್ಟೊಂದು ಅವಸರ ಏನಿತ್ತು ನಿನ್ಗೆ? ಆದ್ರೆ ನೀನ್ ಜಾಸ್ತಿ ಬಡಿಸ್ಬಿಡ್ತೀಯ, ಅದಕ್ಕೆ ಭಯ ಅಂತ ಹೇಳಿದ್ದು. ನೀವ್ ನನ್ನ ಈ ತರ ಹೊಗಳ್ತಾ ಇದ್ರೆ
ನಂಗೆ ತುಂಬಾ ಮುಜುಗರ ಆಗತ್ತೆ ರೀ. ಓ ಬಂದ್ಯಾ? ಬಾ ಬಾ ಬಾ. ನಿನಗ್ ನಾನಿವತ್ ಕೊಡೋ ಮರ್ಯಾದೆ ಸಾಕಪ್ಪ ಸಾಕು ಅನ್ಸ್ಬೇಕು. ಆ ತರ ಮರ್ಯಾದೆ ಕೊಡ್ತೀನಿ. ಕೂತ್ಕೊಂಡು ನೀನು ಊಟ ಮಾಡು. ಅಯ್ಯಯ್ಯೋ ಬೇಡ. ಗಂಡ ಊಟ ಮಾಡುವಾಗ ಹೆಂಡತಿ ಊಟ ಮಾಡಬಾರ್ದು. ಆ ತರ ಮಾಡಿದ್ರೆ ನಮ್ ಸಂಸ್ಕೃತಿ ಅಲ್ಲ ಅಲ್ವಾ? ಅದಕ್ಕೆ ನೀವು ಊಟ ಮಾಡಿ, ಆಮೇಲೆ ನಾನು ನಿಮ್ ತಟ್ಟೆಲ್ಲೇ ಊಟ ಮಾಡ್ತೀನಿ. ಇದೆಲ್ಲ ತುಂಬಾ ಪ್ಲೀಸ್ ನೀವೇನು ಹೇಳ್ಬೇಡಿ. ಹೆಂಡತಿಯಾಗಿ ಇದು ನನ್ನ ಕರ್ತವ್ಯ, ಇದು ನನ್ನ ಪ್ರೀತಿ. ಹಾ ಹೇಳ್ರಿ. ರೀ ಅಂತೆ ರೀ. ಥತ್, ಈ ಸೀನ್ ನೋಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತ? ಅಂತರಲ್ಲಿ ಕಾಣಿಸ್ತಲ್ಲ. ಅಬ್ಬಾ, ಎದುರು ಕಟ್ಕೊಂಡಿರೋ ಹೆಂಡತಿ ಇದ್ರೂ ನಮ್ ಜಪ ಮಾಡ್ತಿದ್ದಾನೆ ಅಂದ್ರೆ ಗಾಡಿ ಇನ್ನೂ ಟ್ರ್ಯಾಕ್ ಅಲ್ಲೇ ಇದೆ ಅಂತ ಅರ್ಥ. ಮೊದಲು ಅವ್ನ ಮುಂದೆ ಹೋಗ್ಬೇಕು. ಅಭಿ ಕರ್ದ್ಯಾ? ಬಾ ಕೂತ್ಕೋ, ಊಟ ಮಾಡು. ಅಯ್ಯೋ ಅಕ್ಕಂದಾಗ್ಲೇ ಊಟ ಆಯ್ತು. ಅವ್ರಾಗ್ಲೇ ಊಟ ಮಾಡಿ ಒಂದ್ ರೌಂಡ್ ರಿಲ್ಯಾಕ್ಸ್ ಆಗಿ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ ಅಕ್ಕ? ಹೋಗಿ ಹೋಗಿ ಅಕ್ಕ. ಅಭಿ ಅದು ಗುಡ್ ನೈಟ್ ಅಂದ್ರ, ಹೋಗಿ ಮಲ್ಕೋ. ಏನ್ ಹೇಳ್ತಿದ್ದಾಳೆ ಇವಳು? ಏನ್ ನಡೀತಿದೆ ಇಲ್ಲಿ? ಮೊದಲು ಸರೋಗ್ ಮಾಡ್ಬೇಕು. ನನ್ನನ್ನೇ ಉಪವಾಸ ಕೆಡವುತ್ತಾಳ. ಬಿಡಲ್ಲ ಕಣೇಲಿಲ್ಲ, ಬಿಡಲ್ಲ ನಿನ್ನ. ಅವಳು ಏನ್ ಗೊತ್ತಿದ್ದು ಮಾಡಿದ್ಲ ಅಥವಾ ಗೊತ್ತಿಲ್ಲದೆ ಮಾಡಿದ್ಲ? ಇಲ್ಲ, ಅವಳಿಗೆ ನನ್ನ ಬಗ್ಗೆ ಗೊತ್ತಿದ್ದಿದ್ರೆ ಅವಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥವಳಲ್ಲ. ಆದ್ರೆ ಅವಳು ನಡ್ಕೊಳ್ತಾ ಇದ್ದಿದ್ ರೀತಿ ನನಗ್ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ನನ್ನ ಅಭಿಗೆ ಊಟ ಬಡಿಸ್ತಾಳ, ಊಟ. ನಾನು ಸುಮ್ಮನೆ ಇದ್ದಷ್ಟು ಈ ಮನೆಯವ್ರಿಗೆ ತೊಂದರೆ. ನನ್ಗೇನಾದ್ರೂ ಕೋಪ ಬಂತೋ ಜ್ವಾಲಾಮುಖಿ ತರ ಬೆಂಕಿ ಉಗುಳಿ ಈ ಮನೆನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅನ್ನೋದು ಸ್ವಲ್ಪ ಕೂಡ ಐಡಿಯಾ ಇಲ್ಲ. ಅತ್ತೆ ಅತ್ತೆ, ಇದ್ರಿಗೆ ಊಟ ಬಡಿಸಿದ್ರ? ನೀವು ಅವ್ರ ಜೊತೆ ಕೂತು ಊಟ ಮಾಡಿದ್ರ? ಮಾತಾಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಏನೇ ಏನ್ ಕೂತ್ ಮಾತಾಡೋದು? ಏನ್ ಬಡ್ಸೋದು? ಅವನ್ಗೆ ಹಸುವಾಗಿದೆ ಅಂತ ನಿನಗ್ಯಾರೇ ಹೇಳ್ದವ್ರು? ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೋಡಿದ್ಯಾ? ಹಾ, ಇಲ್ಲ, ನಾನು ನೋಡ್ಲಿಲ್ಲ. ಲಕ್ಷ್ಮಿ ಅಕ್ಕ ಏಜೆ ಹಸ್ಕೊಂಡಿದ್ದಾರೆ, ಊಟ ಬಡ್ಸೋದಕ್ಕೆ ಲೀಲಂಗೆ ಹೇಳ್ಬೇಕು ಅಂತ ಹೇಳಿ ಹೋದ್ರು. ನಾನು ಅವಳೇನ್ ಬಡ್ಸೋದು ಅಂತ ಹೇಳಿ ನಿನ್ನ ಹತ್ರ ಹೇಳ್ದೆ. ಈಗ ನೋಡು, ಆ ಲೀಲಾ ನಾನು ಹೋಗೋಕ್ಕೂ ಮುಂಚೆ ನುಲಿತಾ ಅಭಿಗ್ ಊಟ ಬಡಿಸ್ತಿದ್ಲು. ಸ್ವಲ್ಪ ಬಿಟ್ಟಿದ್ರೆ ಕೈ ತೊತ್ತೆ ತಿನ್ನಿಸ್ಬಿಡ್ತಿದ್ಲು. ಛೇ, ಅತ್ತೆ ಬೇಗ ಹೋಗಿದ್ರೆ ನೀವೇ ತುತ್ತು ತಿನ್ನಿಸ್ಬೋದಿತ್ತೇನೋ ಅಲ್ವಾ? ಏನ್ ತುತ್ತು ತಿನ್ಸೋದು? ಊಟ ಇಲ್ದೆ ಹಸ್ಕೊಂಡಿದ್ದೋಳು ನಾನು. ಆದ್ರೆ ಆಲ್ರೆಡಿ ಊಟ ಮಾಡಿದಾಳೆ ಅಂತ ಹೇಳಿ ಕಳಿಸ್ತಾಳ ಅವಳು. ನನ್ನ ಮನೇಲಿ ನಾನೇ ಹಸ್ಕೊಂಡ್ ಮಲಗ್ಬೇಕಾ? ನಿನ್ ಅಡ್ಗೆ ಮಾಡೋದ್ ಬೇಕಾದ್ರೂ ಸಹಿಸ್ಕೋಬಹುದು, ಆದ್ರೆ ನಿನ್ ಬಿಲ್ಡಪ್ ತಗೊಳೋದ್ ಮಾತ್ರ ಕೇಳಕ್ ಆಗ್ತಿಲ್ಲ. ಇವಾಗ ನೀನ್ ಅಕ್ಕಿ ಬೇಕಿಡು, ನಾನ್ ತರಕಾರಿ ಹೆಚ್ಚ್ತೀನಿ, ಓಕೆನಾ? ಅಕ್ಕಿ ಡಬ್ಬಿ ಅಲ್ಲಮ್ಮ, ಕಾಣಿಸ್ತಾನೆ ಇಲ್ಲ ಅಲ್ಲಿ. ತೆಕ್ಕೊಡು. ಹಾ, ಅಪ್ಪ ನನಗೆ ಎಟಕ್ಸಲ್ಲ ಅಂತ ಗೊತ್ತಿದ್ರು ಸುಮ್ನೆ ಕಾಲಲ್ಲಿ ಇಡ್ತೀಯ, ಹೋಗಪ್ಪ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ.
ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ನನ್ನ ಮೆಚ್ಚಿಕೊಳ್ಳುವೆ. ಅಬಬಂ 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 ಅಬಬಂ. ಏನಮ್ಮ ಇದು? ಅಕ್ಕಿ ಡಬ್ಬಿಲ್ ಬೇರೆ ಏನೋ ಸಿಗ್ತಾ ಇದೆ? ಅಕ್ಕಿ ಡಬ್ಬದಲ್ಲಿ ಇನ್ನೇನ್ ಸಿಗತ್ತಪ್ಪ, ಅಕ್ಕಿನೇ ಸಿಗೋದು. ಅಯ್ಯಯ್ಯೋ, ಪ್ರಾರ್ಥನಾ ಅಂದಿದ ತಕ್ಷಣ ನಾನು ಯಾಕೆ ಎದ್ಬಿಟ್ಟೆ? ಲೀಲಾ, ಯಾರನ್ನ ಕರಿತಿದ್ಯಾ? ನಿನ್ನೆ ಕಣೆ ಪ್ರಾರ್ಥನಾ. ಲೀಲಾ, ಏನ್ ಮಾತಾಡ್ತಿದ್ಯಾ? ಯಾಕೆ ಕಿವಿ ಇಲ್ವಾ ನಿನ್ಗೆ? ಇನ್ನೊಬ್ರು ಮಾತಾಡ್ತಿರೋದ್ನ ಕದ್ ಕೇಳಿಸ್ಕೊಳಕ್ ಕಿವಿ ಇದೆ. ನಾನ್ ನಿನ್ ಮುಂದೆ ಬಂದ್ ಮಾತಾಡ್ತಿದ್ದೀನಲ್ಲ, ಯಾಕೆ ನಾನ್ ಹೇಳ್ತಿರೋದ್ ನಿನ್ ಕಿವಿ ಕೇಳಿಸ್ತಿಲ್ವಾ? ಲೀಲಾ, ನಾನು ಅಂತ್ರ ಮುಚ್ಚೆ ಬಾಯಿ. ಹೆಸರು ಬದಲಾಯಿಸ್ಕೊಂಡ್ ಬಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇದೇನಿದು? ಅಕ್ಕ ಅಕ್ಕ ಅಂತ ಹಿಂದಿಂದೆ ತಿರುಗಾಡ್ತಿದ್ದವಳು ಇವತ್ತು ಹೀಗೆಲ್ಲ ಮಾತಾಡ್ತಿದ್ದಾಳಲ್ಲ. ಏನು ಮನ್ಸೊಳಗೆ ಏನೋ ಸ್ಕೆಚ್ ಹಾಕ್ತಿದ್ಯಾ? ಪಿಶಾಚಿ, ದುಡ್ಡಿನ ಪಿಶಾಚಿ ನೀನು. ಇವಳಿಗೇನಾದ್ರೂ ನನ್ನ ಬಗ್ಗೆ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಬೇಡ ಕಣೆ ಪ್ರಾರ್ಥನಾ, ಏನೇ ಇದ್ರು ನೇರವಾಗಿ ಮಾತಾಡು. 1-to-1 ವಾರ್. ರೆಡಿ ಇದ್ಯಾ? ರೆಡಿ ಇದ್ರೆ ಹೇಳು, ಅಖಾಡಕ್ಕೆ ಇಳ್ದೆ ಬಿಡೋಣ. ನೀನಾ ನಾನಾ ಅಂತ ಡಿಸೈಡ್ ಆಗೇ. ಲೀಲಾ, ಪ್ಲೀಸ್ ನನ್ನ ಮಾತು ಕೇಳು. ಅಲ್ಲ, ಏನಾಯ್ತು ಅಂತನಾದ್ರೂ ಹೇಳು. ನೋಡು, ನನಗೆ ಈ ರೀತಿ ಎಲ್ಲ ಕೂಗಾಡೋದು, ಕಿರ್ಚಾಡೋದು, ಗಲಾಟೆ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಸುಳ್ಳು ಮಾತಾಡಿದ್ರೆ ಬಾಯಿ ಮೇಲೆ ಒಂದ್ ಕೊಡ್ತೀನಿ, ರಾಕ್ಷಸಿ. ನಿನ್ ಬಂಡವಾಳ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೆ, ಮೋಸಗಾತಿ. ನೀನ್ ಈ ಮನೆಗ್ ಯಾಕೆ ಬಂದೆ, ಎಲ್ಲಿಂದ ಬಂದೆ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ನನಗ್ ಗೊತ್ತಿದೆ ಕಣೆ ಪ್ರಾರ್ಥನಾ. ಅಂದ್ರೆ ಬೇರೆ ಯಾರ ಥರನೂ ನಟಿಸ್ತಿದ್ದಾಳ? ಒಂಥರ ಅದೇ ಅರ್ಥ ಅಕ್ಕ. ನೀ ನನ್ನ ಫ್ರೆಂಡು ಅಂತ ನನ್ನ ನಂಬಿಸಿ ಬೆನ್ನ ಹಿಂದೆ ಚೂರಿ ಹಾಕ್ಬಿಟ್ಲು. ಈಗ ಅವಳ ಬಗ್ಗೆ ನನ್ಗೆಲ್ಲ ಗೊತ್ತಾಗಿದೆ. ನನ್ನ ನಂಬಿಸಿ ನಮ್ಮ ಮನೆ ಕಾಲಿಟ್ಲಲ್ಲ, ಇನ್ ನೋಡ್ತಾ ಇರಿ. ನಾನು ಎಲ್ಲರ ಜೊತೆ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ ಅಂತ ನನ್ನ ಲೈಟಾಗಿ ತಗೋತಾರಲ್ಲ, ಅವ್ರಿಗೆಲ್ಲ ಇದೊಂಥರ ವಾರ್ನಿಂಗ್ ಇದ್ದ ಹಾಗೆ. ನಾನು ಲೈಟ್ ಆಗಿದ್ದೀನಿ ಅಂತ ಲೈಟಾಗಿ ತಗೋಬೇಡ. ನಿನ್ ಪಾಲಿಗೆ ನಾನು ಲೈಟ್ ಆಗೋ ಒಳ್ಳೆಯವಳಾಗಿರಲ್ಲ. ನಿನ್ನಂತವಳು ನನ್ನ ಕೈಗೆ ಸಿಕ್ಕ್ರೆ ಜಿಂತಾತ ಚಿತ ಚಿತ ಜಿಂತಾತ. ಅಬ್ಬಾ, ನನ್ನ ಮನ್ಸಲ್ಲಿರೋದ್ನೆಲ್ಲ ನಿಮ್ ಮುಂದೆ ಹೇಳ್ಕೊಂಡೆ. ನಂಗೆ ಇವಾಗ ಸಮಾಧಾನ ಆಯ್ತು. ಬರ್ಲಾ ಅಕ್ಕ? ಬಾಯ್. ವಾವ್, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ ನನ್ ಗಂಡ. ವಾವ್, ಈ ಪ್ರೊಫೈಲಲ್ಲಂತೂ ಕಿಲ್ಲರ್ ಲುಕ್ಕೆ. ಹಿಂದೆಲ್ಲ ಹುಡುಗಿರು ಈ ಲುಕ್ಗೆ ಹಾಗೆ ಬೀಳ್ತಿದ್ರು ಅನ್ಸುತ್ತೆ. ಕಳೆದೋಗ್
ಹುಡುಕ್ತಿದ್ರು ಅನ್ಸುತ್ತೆ. ನಾನೊಬ್ಳೆ ಉಳ್ಕೊಂಡಿರೋದು. ಯಾಕೆಂದ್ರೆ ನಾನು ಕಳ್ದೋದ್ರೆ ಇವ್ರ ಕಣ್ಣಲ್ಲೇ ಕಳ್ದು ಹೋಗ್ಬೇಕಲ್ವಾ. ಪ್ಲೀಸ್ 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 ಬೇಡ ಬೇಡ ಬೇಡ, ಆ ಕಡೆ ಮಾತ್ರ ತಿರುಗಬೇಡಿ. ನಾನು ನಿಮ್ಮನ್ನ ಕಂಪ್ಲೀಟಾಗಿ ನೋಡಿಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು 3 ಎಣ್ಸೋದ್ರಲ್ಲಿ ನೀವು ಈ ಕಡೆ ತಿರುಗಬೇಕು. 1 2 ಹಾಗಿದ್ರೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವರೇ. ಫಸ್ಟು ಜಯಂತ್ ಕಾಯ್ಕಿಣಿ ಅವ್ರಿಗೆ ಫೋನ್ ಮಾಡಿ ಕೊಲ್ಲು ಹುಡುಗ ನನ್ನ ಹಾಗೆ ಸುಮ್ಮನೆ ಅಂತ ಲಿರಿಕ್ಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು. ನಾನು ಮೊದಲು ಅಲ್ಪ ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತಿರೋದನ್ನ ಮರ್ತೋಗ್ಬೇಕು. ಮರೆತ್ರೇ ನನ್ನ ಗಂಡನ ಪ್ರೀತಿಯಲ್ಲಿ ಮುಳುಗಕ್ಕಾಗೋದು. ಮುಳುಗಕ್ಕಾಗಲಿಲ್ಲ ಅಂದರೆ ಹಾಗೆ ಮೇಲೆ ತೇಲ್ಬಿಡ್ತೀನಿ. ಅದಕ್ಕೆ ಫಸ್ಟ್ ಸ್ವಿಮ್ಮಿಂಗ್ನ ಮರೆತು ಕಂಪ್ಲೀಟಾಗಿ ಇವ್ರ ಲವಲ್ ಮುಳುಗಬೇಕು. ಈ ವಿಷಯ ತಿಳಿದ ಮೇಲೆ ನಿಮ್ಮ ಅಮ್ಮನ್ನ ಬಳಸ್ಕೊಂಡು ಲೀಲನ್ನ ಆ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಪ್ಪ ನಿಜಾನಾ? ನಿಜಾನಮ್ಮ. ಇಲ್ಲದೆ ಹೋದ್ರೆ ನಿಮ್ಮ ಅಮ್ಮನಿಂದ ಅಂತರನಿಗೆ ಏನು ಉಪಯೋಗ ಹೇಳು? ಅವತ್ತು ಲೀಲಾ ನಮ್ಮ ಮನೆಗೆ ಬಂದು ರಾತ್ರಿ ಬಾಗ್ಲಲ್ಲೇ ಕೂತಿದ್ಲಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೆ ಆಗಲ್ಲ, ತುಂಬಾ ಸುಳ್ಳು ಹೇಳೋದು ಕಲ್ತಿದ್ಯಾ. ಲವ್ ಆದ್ಮೇಲೆ ಸುಳ್ಳು ಹೇಳೋದು ಕಲೀಲೇಬೇಕಲ್ವಾ? ಅದೇನು ಮಾತಾಡ್ತಿದ್ಯೋ ಕೇಳಿಸೋ ಹಾಗೆ ಹೇಳು. ಕೇಳೋಗ ಹೇಳೋಕ್ಕಿನ್ನೂ ಟೈಮ್ ಇದೆ. ಲೀಲಾ, ನೀನು ಮಾತಾಡೋದು ಅರ್ಥ ಆಗೋ ಥರ ಮಾತಾಡೋ, ಇಲ್ಲ ನಿನ್ನ ಕೆಲಸ ನೋಡ್ಕೋಕು. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ, ಇಡಿಯಟ್. ಏನಂದ್ರೆ ಇನ್ನೊಂದ್ಸತಿ ಹೇಳಿ. ಏನು? ಅದೇ ಇಡಿಯಟ್ ಅಂತ ಬೈದ್ರಲ್ಲ, ಇನ್ನೊಂದ್ಸತಿ ಹೇಳಿ. ಕಾಡ್, ಏನಾಗಿದೆ ನಿನಗೆ? ಯಾರ ಬೈಸ್ಕೋತಾರ? ಏನೋಪ್ಪ, ನೀವು ಬೈದ್ರೆ ನಂಗೊಂಥರ ಖುಷಿ. ನಮ್ಮ ಅಂಬರೀಷ್ ಅಣ್ಣ ಅಭಿಮಾನಿಗಳಿಗೆ ಬೈದ್ರೆ ಬೈಸ್ಕೋತಾರಲ್ಲ, ಆ ಥರ. ಅಂತೂ ನೀನು ಏನು ಮಾಡ್ತಿದ್ದೆ ಅದನ್ನು ಮಾತ್ರ ಹೇಳಲಿಲ್ಲ. ಬಟ್ ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಷ್ಟೇ. ಯಾಕ್ರಿ ಏನೋ ಹೇಳ್ತಾ ಇದ್ದೀರಾ? ನಾನು ಏನೇನೋ ಹೇಳಿ ಈ ಮನೇಲಿ ಕಳ್ತನ ಮಾಡ್ತೀನ? ಕದ್ರೆ ಹಾರ್ಟ್ ಕದಿಬೋದಪ್ಪ ಅಷ್ಟೇ. ಏನಂದ್ರೆ ಹಾರ್ಟಾ? ಹಾರ್ಟ್ ಅಲ್ಲ, ಆರ್ಟ್. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಲ್ಲ, ಅದಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರ ಹಾವಭಾವ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಇದೇ ನಿಜ. ಓಹ್, ನನ್ನನ್ನು ನೋಡಿ ಕಲಿತಾ ಇದೆಯಾ? ಡೈರೆಕ್ಟಾಗಿ ಬಂದು ನನ್ನೇ ಕೇಳ್ಬೋದಿತ್ತಲ್ಲ. ಕೇಳ್ಬೋದಿತ್ತು. ಆದರೆ ನಂಗೆ ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿಮ್ಮನ್ನು ನೋಡ್ತಾ ಹಾಗೆ ಕಳೆದೋಗ್ಬಿಟ್ಟೆ. ಹಾಂ, ಕಳೆದೋದ್ಯಾ? ಯಾಕೆ? ನಿಮ್ಮನ್ನು ನೋಡಿದ್ರೆ ಎಲ್ಲ ಹುಡುಗಿರು ಕಳೆದು ಹೋಗ್ತಾರೆ, ಇನ್ನು ನಾನು ಕಳೆದು ಹೋಗಲ್ವಾ? ಅಂದರೆ ನಿಮ್ಮ ಸ್ಟೈಲ್ಗೆ, ನಿಮ್ಮ ಡಿಸಿಪ್ಲಿನ್ಗೆ ಹಾಗೆ ಕಳೆದೋಗ್ಬಿಟ್ಟೆ. ಅಬ್ಬಾ, ನೀನು ನಿನ್ನ ಲ್ಯಾಂಗ್ವೇಜು. ಹಾರ್ಟಿಗೆಲ್ಲ ಯಾವ ಲ್ಯಾಂಗ್ವೇಜ್ ಇರುತ್ತೆ ಬಿಡಿ. ಏನಂದ್ರೆ? ಅಂದರೆ ಲ್ಯಾಂಗ್ವೇಜು ಒಂದು ಆರ್ಟ್ ಅಂತ ಹೇಳಕ್ ಬಂದೆ. ಏನಾಗಿದೆ ನಿಂಗೆ ಇವತ್ತು? ವಿಚಿತ್ರವಾಗಿ ಆಡ್ತಿದ್ಯಾ? ಹುಷಾರಾಗಿದ್ಯಾ ತಾನೆ? ಹಾಂ, ಬೇಡರಿ. ಯಾಕೆ ಹೆದರ್ಕೋತಾ ಇದೆಯಾ? ಅಯ್ಯೋ, ಫುಲ್ ಲವ್ ಆಗಿದೆ ರೀ. ಹತ್ರ ಮಾತ್ರ ಕರಿಬೇಡಿ. ನನಗೆ ಗೊತ್ತಿಲ್ಲದೆ ನಾನು ನಿಮಗೆ ಮುತ್ತು ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ, ಹೆದರ್ಕೋಬೇಡ. ಹುಷಾರಾಗಿದ್ಯಾ ಇಲ್ವಾ ಅಂತ ನೋಡ್ತೀನಿ ಅಷ್ಟೇ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಮನೇಲಿದ್ದೆ.
ಅವಳು ಲೆಟ್ರ್ ಬರೆದು ಫೋನ್ ಮಾಡಿ ಹೇಗಾದ್ರೂ ಮಾಡಿ ಲೀಲನ್ನ ಮನೆಯಿಂದ ಆಚೆಗೆ ಹಾಕೋ ಕೆಲಸಕ್ಕೆ ಕೈ ಜೋಡಿಸು, ಅವಳು ಈ ಮನೇಲಿ ಇರಬಾರ್ದು, ಶಾಶ್ವತವಾಗಿ ನಿಮ್ಮ ಮನೇಲೇ ಇರಬೇಕು, ಅವಳನ್ನ ಹೇಗಾದ್ರೂ ಮಾಡಿ ಕರ್ಸ್ಕೊ ಅಂದ್ಲು. ಅದಕ್ಕೆ ಗಣೇಶ ಹಬ್ಬಕ್ಕೆ ಅವಳನ್ನ ಕರೆಯೋದಕ್ಕೆ ಹೋಗಿದ್ದೆ. ನಾನು ಮಾಡೋ ಕೆಲಸಕ್ಕೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂದ್ಲು. ಅದಕ್ಕೆ ಆಸೆ ಪಟ್ಟು ಅಲ್ಲಿಗೆ ಸಿಗದಾಕ್ಬಿಡ್ತೀನಿ. ಆಸೆ ಅಂತೆ ಆಸೆ. ಏನೇ ಬೇಕು ನಿನಗೆ? ಹೊಟ್ಟೆ ತುಂಬ ಊಟ, ಉಟ್ಕೊಳ್ಳೋದಕ್ಕೆ ಬಟ್ಟೆ, ಇರೋದಕ್ಕೆ ಮನೆ, ಇಷ್ಟು ಸಾಲದ? ಐಷಾರಾಮಿ ಜೀವನ ಬೇಕಾ? ತೋರಿಸ್ಬಿಟ್ಟಿಲ್ಲ ನರಿ ಬುದ್ಧಿ ನಿಂದು. ನಿನ್ನಂತವ್ರನ್ನ ಉಪ್ಪರಿಗೆ ಮೇಲೆ ಇಟ್ಟರು ನಿಮ್ ಬುದ್ಧಿ ತೋರ್ಸೋದ್ ಬಿಡೋದಿಲ್ಲ. ಅಲ್ಲಮ್ಮ, ಅಕ್ಕ ನಿನ್ನ ಕ್ಷಮಿಸಿ ಮತ್ತೆ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ದಾಗ್ಲೂ ನಿನ್ ಕರುಳಿಗೆ ಏನು ಅನ್ಸ್ಲಿಲ್ವಾ? ಹೆತ್ತಿಲ್ವಲ್ಲಮ್ಮ, ಹೇಗನ್ಸುತ್ತೆ ಹೇಳು? ಇಂಥವ್ರ ಹೊಟ್ಟೆಲ್ ಹುಟ್ಟಿದ್ದೆ ಪಾಪ ಅನ್ಸಿದೆ ಅಪ್ಪ. ಇವ್ರ ಹೊಟ್ಟೆಲ್ ಹುಟ್ಟಿದಕ್ಕೆ ನಂಗಿನ್ ಯಾವ ಪಾಪ ಸುತ್ಕೊಳ್ಳುತ್ತೋ ಏನೋ. ಅಕ್ಕ ಪುಣ್ಯವಂತೆ, ಅದಕ್ಕೆ ನಿನ್ ಹೊಟ್ಟೆಲ್ ಹುಟ್ಲಿಲ್ಲ. ಆದ್ರೆ ಇವಳ ಜೊತೆ ಬೆಳೆದ್ಲಲ್ಲಮ್ಮ, ಅದಕ್ಕೆ ನಮ್ ಲೀಲಾ ಬೆಲೆ ಕಟ್ತಾ ಇದ್ದಾಳೆ. ಜೋರಾಗೆಲ್ಲ ಮಾತಾಡ್ಬೇಡ್ರಿ. ಆ ಶ್ರುತಿ ಮಂಜುಳನ್ ಕಿವಿ ನಮ್ಮನೆ ಕಡೆನೇ ಇರುತ್ತೆ. ಬೇಕಾದ್ರೆ ಕೂತ್ ಮಾತಾಡೋಣ ನಾವು. ಜಗ ಮೊಂಡಿ ಆಗಿದ್ಯಾ ನೀನು? ನಿನ್ನತ್ರ ಮಾತಾಡ ಪ್ರಯೋಜನ ಇಲ್ಲ. ನಿನ್ನಂಥವ್ರಿಗೆ ನನ್ನ ಮನೇಲಿ ಜಾಗನೂ ಇಲ್ಲ. ನನ್ನ ಮನೆ ಬಿಟ್ಟು ಆಚೆ ಹೋಗ್ತಾ ಇರೋ. ರೀ ಬೇಡ ರೀ, ಇಷ್ಟೊತ್ತಲ್ಲಿ ಹೋಗೋದ್ರೆ ನನ್ ಎಲ್ಲಿಗ್ರಿ ಹೋಗ್ಲಿ? ಸುಡುಗಾಡಿಗೆ ಹೋಗು, ಎಲ್ಲಿಗೆ ಬೇಕಾದ್ರೂ ಹೋಗು. ನನಗೆ ಯಾವ ಯೋಚನೆನೂ ಇಲ್ಲ. ಆದ್ರೆ ನನ್ನ ಮನೆಯಲ್ಲಿ ಮಾತ್ರ ನಿನಗೆ ಇನ್ನು ಮೇಲೆ ಜಾಗ ಇಲ್ಲ. ಅಪ್ಪ ನೀನ್ ಸುಮ್ಮನೆ ಇರಮ್ಮ. ಇಂಥವರಿಗೆ ಕ್ಷಮೆ ಕೊಡೋದು ಇವರು ಮಾಡೋ ನೀಚ ಕೆಲಸಕ್ಕೆ ಸಪೋರ್ಟ್ ಮಾಡಿದಾಗುತ್ತೆ. ಇವಳು ನಮ್ಮಿಬ್ರು ಪಾಲಿಗೂ ಇನ್ನು ಮೇಲೆ ಇಲ್ಲ ಅಂತ ಇಟ್ಕೊ. ಸತ್ತೋದ್ಲು ಅಂತ ತಿಳ್ಕೊ. ಅತ್ತೆ, ಏನಾದ್ರು ಮಾತಾಡಿ. ಆಗ್ಲಿಂದ ಮಾತಾಡ್ತಿದೀವಿ, ನೀವು ಸುಮ್ನೆ ಕೂತಿದ್ದೀರಲ್ಲ. ಮೇಡಮ್ ಕಣ್ ಬಿಟ್ಕೊಂಡೆ ನಿದ್ದೆ ಮಾಡ್ತಿದ್ದೀರಲ್ಲ. ಮೇಡಮ್ ಯಾಕೆ ಮಾತಾಡ್ತಾನಿಲ್ಲ? ಏಜೆ, ಅತ್ತೆಗೆ ಏನಾಯ್ತು? ಯಾಕವ್ರು ಏನು ಮಾತಾಡ್ತಿಲ್ಲ? ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ ಅವಳು. ಅಯ್ಯೋಯ್ಯೋ, ಇಮ್ಯಾಜಿನೇಷನ್ ಅಲ್ಲೇ ಈ ಲೆವೆಲಿಗೆ ರೈಸ್ ಆದ್ರ? ನಾನೇನಾದ್ರೂ ನಿಜ ಹೇಳಿದಿದ್ರೆ ಅಷ್ಟೇ ನನ್ನ ಕತೆ. ಸುಮ್ಮನೆ ಹೇಳ್ಬಾರ್ದು. ಅವಳು ಏನು ಯಾರು ಅಂತ ಪಕ್ಕಾ ಸಾಕ್ಷಿ ತಗೊಂಡು ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಇದು ಸೀಕ್ರೆಟ್ ಆಗಿ ನನ್ನ ಹತ್ರನೇ ಉಳ್ಕೊಳ್ಳಿ ರೀ. ಅದೇನೋ ಗೊತ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟೆ. ಕಣ್ಬಿಟ್ಟ ತಕ್ಷಣ ಇಲ್ಲಿದ್ದೆ. ಇದ್ಬಿಟ್ರೆ ನನ್ಗೇನು ಗೊತ್ತಿಲ್ಲ ರೀ, ಇಷ್ಟೇ ಗೊತ್ತಿರೋದು. ಏನಿವೆ, ನಾನು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಅವರೇ ಬಂದು ಚೆಕ್ ಮಾಡಲಿ. ಅಪ್ಪ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ? ಹಲೋ ಅಪ್ಪ. ಲೀಲಾ, ನೋಡಮ್ಮ, ನೀನು ಒಬ್ಳೇ ಇದೆಯಾ ಅಥವಾ ನಿನ್ ಸುತ್ತಮುತ್ತ ಯಾರಾದ್ರೂ ಇದ್ದಾರೋ? ಯಾಕೆ ಈ ತರ ಕೇಳ್ತಿದ್ಯಾ? ಹೇಳ್ತೀನಮ್ಮ, ಮೊದಲು ನೀನು ಯಾರು ಇಲ್ಲದೆ ಇರೋ ಕಡೆ ಹೋಗು. ಅಪ್ಪ ಯಾಕೆ ಹೀಗೆ ಹೇಳ್ತಿದ್ದಾರೆ? ಅಪ್ಪ ಯಾಕೆ ಹೀಗೆ ಕೇಳ್ತಿದ್ಯಾ? ಏನಾಯ್ತು? ಹೇಳ್ತೀನಮ್ಮ, ಅಂತರ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋದಿದೆ. ಇವಳು ಪ್ರಾರ್ಥನಾ ಅನ್ನೋ ವಿಷಯ ಅಪ್ಪಂಗೆ ಏನಾದ್ರೂ ಗೊತ್ತಾಯ್ತಾ? ಅಯ್ಯೋ, ಗೊತ್ತಾಗಿ ಅವ್ರೇನಾದ್ರೂ ನನ್ನ ಗಂಡಂಗೆ ಹೇಳ್ಬಿಟ್ರೆ ಅವ್ರಿಗೆ ಎಷ್ಟು ಆಘಾತ ಆಗಲ್ಲ. ಅಪ್ಪ ಏನ್ ವಿಷಯ? ನೋಡಮ್ಮ, ಮೊದಲು ನೀನ್ ಮನ್ಸು ಗಟ್ಟಿ ಮಾಡ್ಕೋಬೇಕು. ಅಪ್ಪ ಪ್ಲೀಸ್, ಏನಾದ್ರೂ ಇದ್ರೆ ನೇರವಾಗಿ ಹೇಳು. ಈ ತರ ಮಾತಾಡಿದ್ರೆ ನಂಗೆ ಭಯ ಆಗುತ್ತೆ. ನೇರವಾಗಿ ಹೇಳ್ತೀನಮ್ಮ. ಆ ಅಂತರ ನೀವು ಅನ್ಕೊಂಡಷ್ಟು ಒಳ್ಳೆಯವಳಲ್ಲಮ್ಮ.
ಅಂದರೆ ಅಂದ್ರೆ ಈ ಅಂತರ ಕೌಸಲ್ಯನ್ ತಲೆ ಕೆಡಿಸಿ ನಿನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿದಾಳಮ್ಮ. ಅಪ್ಪ, ಇವಾಗ ನಾನು ನಿಂಗೊಂದು ವಿಷಯ ಹೇಳ್ತೀನಿ. ಇದೆಲ್ಲ ನನಗೆ ಗೊತ್ತು ಅಪ್ಪ. ಏನಮ್ಮ ರೇವತಿ, ಇದೆಲ್ಲ ನನಗೆ ಮೊದಲೇ ಗೊತ್ತು ಅಂತ ಇದ್ದಾಳೆ ನಿಮ್ಮಕ್ಕ. ಅಲ್ಲಮ್ಮ ಲೀಲಾ, ನಿನಗೆಲ್ಲ ಗೊತ್ತಿದ್ರೆ ಏನು ಮಾಡದೆ ಯಾಕಮ್ಮ ಸುಮ್ಮನೆ ಇದೆಯಾ? ಅಪ್ಪ, ಇಲ್ಲಿ ಸುಮಾರು ವಿಷಯಗಳು ನಡೀತಾ ಇದೆ. ಏನು ಅಂತ ಇವಾಗ ಕೇಳ್ಬೇಡ, ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ವಿಷಯನೂ ಸರಿ ಮಾಡಬೇಕು, ಸರಿ ಮಾಡ್ತಾ ಇದ್ದೀನಿ, ಆ ಕೆಲಸದಲ್ಲೇ ಇದ್ದೀನಿ. ಮುಂದೊಂದು ದಿನ ನಿಮಗೆಲ್ಲ ನೀಟಾಗಿ ಹೇಳ್ತೀನಿ. ಸಾರಿ, ಅಂತರ ನನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಆದರೆ ಈ ವಿಷಯಕ್ಕೆ ಅಮ್ಮನ ಉಪಯೋಗಿಸ್ತಾ ಇದ್ದಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪ್ಲೀಸ್, ನೀನು ಅಮ್ಮಂಗೇನೋ ಮಾಡಬೇಡ. ಇಲ್ಲಿ ತುಂಬಾ ವಿಷಯಗಳು ನಡೀತಾ ಇದೆ ಅಪ್ಪ. ಏನಮ್ಮ, ಇಷ್ಟೆಲ್ಲ ಮಾಡಿದ್ರು ನಿನ್ ತಾಯಿನ ಕ್ಷಮಿಸ್ಬಿಡ್ತೀಯಾ? ಅಪ್ಪ, ನಿನ್ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕು. ಹಾ, ಹೇಳಮ್ಮ. ಅಮ್ಮ, ಪ್ಲೀಸ್ ನೀನ್ ಹೆದರ್ಕೋಬೇಡ. ನೀನೊಂಥರ ಕಾಟನ್ ಇದ್ದಾಗೆ. ಅದನ್ನ ಬತ್ತಿ ಮಾಡಿ ದೇವ್ರ ಮನೇಲಿ ದೀಪ ಹಚ್ಚಿದ್ರು ಅದು ಉರಿಯುತ್ತೆ. ಅದೇ ಬತ್ತಿಯಿಂದ ಮನೇನು ಉರಿಸ್ತೀಯ. ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ಅಪ್ಪ, ಪ್ಲೀಸ್ ನೀನ್ ಅಮ್ಮಂಗೇನು ಹೇಳ್ಬೇಡ. ಅಮ್ಮ ಒಳ್ಳೆಯವಳು. ಅಮ್ಮ ಏನೇ ತಪ್ಪು ಕೆಲಸ ಮಾಡಿದ್ರು ಅದು ಕೊನೆಗೆ ಒಳ್ಳೇದಾಗೆ ಕನ್ವರ್ಟ್ ಆಗುತ್ತೆ. ಪಾಪ ಅವಳು, ನೀನೇನು ಅವಳಿಗೆ ಭಯಕ್ಕೆ ಹೋಗ್ಬೇಡ ಆಯ್ತಾ? ಏನಮ್ಮ ಲೀಲಾ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆನೂ ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದೆಯಲ್ಲ. ಬೇರೆ ಯಾವ ಮಗಳಿದ್ರು ಹೀಗೆ ಹೇಳ್ತಾ ಇರ್ಲಿಲ್ಲ. ಈಗಲಾದ್ರೂ ಗೊತ್ತಾಯ್ತೇನೆ ಕೌಸಲ್ಯ, ನಮ್ಮ ಮಗಳು ಎಂಥವಳು ಅಂತ. ಅಂಥವಳಿಗೆ ಎರಡು ಬಗೆಯ ಹೊರಟಿದ್ಯಲ್ಲೇ, ನಿನಗೆ ಕ್ಷಮೆ ಬೇಕಾ? ಅಕ್ಕ ಅಕ್ಕ, ನೀನ್ ಆ ಮನೇಲಿದ್ಯಾ? ನಮ್ಗೆಲ್ಲ ಇಲ್ಲೆಷ್ಟು ಭಯ ಆಗ್ತಿದೆ ಗೊತ್ತಾ? ಚುಕ್ಕಿ, ನಾನು ಈ ಮನೇಲಿ ಇರೋದಕ್ಕೆ ಧೈರ್ಯವಾಗಿದ್ದೀನಿ ಕಣೆ. ನನ್ ಗಂಡ ನನ್ನ ಜೊತೆಲಿದ್ದಾರೆ. ಏನೋ ಸ್ವಲ್ಪ ತಪ್ಪುಗಳು ನಡೀತಾ ಇದೆ. ಅದನ್ನ ಹೇಗೆ ರಿಪೇರಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡ್ತೀನಿ. ಅದು ಹಾಗಲ್ಲ ಅಕ್ಕ. ನಾನು ಆಕ್ಚುಲಿ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ನೀವೇ ಬಂದು ಕೇಳ್ತಾ ಇದ್ದೀರಾ. ಎಜೆ ಸರ್ ಕೈಯಲ್ಲಿ ಒಂಥರ ಜಾದು ಇದೆ ಅಕ್ಕ. ನನಗೆ ಚಳಿ ಜ್ವರ ಬಂದಿತ್ತಲ್ಲ, ಅವ್ರು ನನ್ನ ಟಚ್ ಮಾಡಿದ್ರು ಅಷ್ಟೇ, ನನ್ನ ಚಳಿ ಜ್ವರ ಎಲ್ಲ ಮಾಯ ಆಗೋಯ್ತು. ನನಗಂತೂ ಆಶ್ಚರ್ಯ ಆಗೋಯ್ತು. ರಿಯಲಿ ಅಕ್ಕ, ಅವರು ಜಾದುಗಾರನೇ. ಅಬ್ಬಬ್ಬಾ, ಅವ್ರ ಕೈಯಲ್ಲಿ ಏನೋ ಒಂಥರ ಪವರ್ ಇದೆ ಅಕ್ಕ. ರಿಯಲಿ ಹೀಸ್ ಗ್ರೇಟ್. ಅವ್ರೊಬ್ರಿದ್ರೆ ನಾನು ಚೆನ್ನಾಗಿರ್ತೀನಿ ಅಕ್ಕ. ನೀವೆಲ್ಲ ನಂಗೆ ಯಾರು ಬೇಡ. ಹೌದು ಲೀಲಾ, ನೀನು ಹೇಳ್ತಿರೋದು ಕರೆಕ್ಟೇ. ಅಭಿ ಒಂಥರ ಜಾದೂಗಾರನೇ. ಯಾಕೆ ಹೇಳು? ಇಷ್ಟೇ ಆಗ್ಲಿ ನನ್ನ ಗಂಡ ಅಲ್ವಾ? ಅಲ್ಲ ಅಲ್ಲ, ಲೀಲಾ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಈಗ ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಅವಳನ್ನ ನೆಗ್ಲೆಕ್ಟ್ ಮಾಡಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಾಗತ್ತ? ನೋವೇ, ಲೀಲಾ ನಾನು ನೋಡ್ಕೋತೀನಿ. ಲೀಲಾ, ಯು ಡೋಂಟ್ ವರಿ, ನಿನಗೆ ನಾನಿದ್ದೀನಿ. ಸರ್, ಈ ಮಾತು ನನಗೆ 40% ಹುಷಾರು ಮಾಡ್ತು ಅಂತ ಅನಿಸ್ತಾ ಇದೆ.
ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ, ನೀನು ಚೆನ್ನಾಗಿರ್ಬೇಕಷ್ಟೇ. ಇವ್ರ ತಾಯಿಗಿಂತ ಲೀಲನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯು ಡೋಂಟ್ ವರಿ ಅಂತ. ಓಹೋ, ಹಾಗಿದ್ರೆ ಓಕೆ. ನಾನು ಲೀಲಂಗೆಲ್ಲಿ ತೊಂದರೆ ಆಗುತ್ತೋ ಅಂತ ಹಾಗೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ ಅಕ್ಕ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಥರ ಅಕ್ಕ ಯಾರಿಗೂ ಸಿಗಬಾರ್ದು. ಯಾರಿಗೂ ಸಿಗಬಾರ್ದು ಅಂದ್ರೆ? ಹೌದು, ಅಂತರ ಅಕ್ಕನ ಮೇಲೆ ನಂಗೆ ತುಂಬಾ ಪಾಸಿಟಿವ್ನೆಸ್ ಅಪ್ಪ. ನಾನು ಇವ್ರನ್ನ ಯಾರಿಗೂ ಕೊಡಲ್ಲ, ನನಗೆ ಮಾತ್ರ ಸಿಗ್ಬೇಕು. ಗುಡ್ ಲೀಲಾ, ಇದೇ ಸ್ಪಿರಿಟ್ ಇರಲಿ. ನೀನು ಈ ಥರನೇ ಇದ್ರೆ ಬೇಗ ಹುಷಾರಾಗ್ತೀಯ. ಏನೇ ಬೇಕಾದರೂ ಕಾಲ್ ಮಾಡು. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಐ ಲವ್ ಯು ಅಕ್ಕ. ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ನನ್ನ ಮುಂದೆನೆ ಆ ಲೀಲಾನ ಹೋಗ್ಲಿ ಹೋಗಿ ಅವಳ ಪ್ಲಾನ್ ಏನು, ಮುಂದೇನು ಮಾಡಬೇಕು ಅನ್ಕೊಂಡಾಳೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಆಗ ನಾವು ಅಂತ್ರನ ಈಸಿಯಾಗಿ ಹಿಡಿಬೋದು. ಏನಂತ್ಯ? ಓ ಹಾಗೆ ನಮ್ ಕೌಸಲ್ಯ ಗೂಢಚಾರಿ ಆಗ್ಬೇಕು. ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕರೆಕ್ಟ್. ಆಗ ನೋಡು ಮಜಾ. ಸರಿಮಾ, ನೀನ್ ಹೇಳಿದ್ದನ್ನ ನಾನು ಅವಳಿಗೆ ಹೇಳ್ತೀನಿ. ನೋಡಮ್ಮ, ನೀನ್ ಮಾಡ್ತಾ ಇರೋ ಕೆಲಸದಲ್ಲಿ ತಪ್ಪಿದೆ ಅಂತ ಹಿಂದೇಟ್ ಹಾಕಕ್ ಹೋಗ್ಬೇಡ. ಯಾವುದೇ ಪ್ರೀತಿನಲ್ಲಾದ್ರೂ ಮೊದಲು ನಂಬಿಕೆ ಮುಖ್ಯ ಕಣಮ್ಮ. ಅದಕ್ಕೆ ನೋಡು, ಕೌಸಲ್ಯ ಎಷ್ಟೇ ತಪ್ಪು ಮಾಡಿದ್ರು ನಂಬಿಕೆ ಇರೋ ಕಾರಣನೇ ನಮ್ಮ ಸಂಸಾರ ಉಳ್ಕೊಂಡೇ ಬಂದಿದೆ. ಆದ್ರೆ ಅತ್ರ ವಿಷಯದಲ್ಲಿ ಹೀಗಾಗ್ಲಿಲ್ಲ. ಎಜೆ ಸರು ಅವಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು. ಆದ್ರೂ ಅವಳು ನಿನ್ನನ್ನ ತನ್ನ ಪ್ರೀತಿಗೆ ಮಾರಕ ಅಂತ ಭಾವಿಸಿದಾಗ್ಲೇ ನನಗೆ ಅನುಮಾನ ಬಂದಿದ್ದು. ಅವಳು ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಎಜೆ ಸರ್ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಅರ್ಥ. ಕರೆಕ್ಟಾಗಿ ಹೇಳ್ದೆ ಅಪ್ಪ. ನಿನ್ನ ಅನುಭವಕ್ಕೆ ನಿಂಗೆ ಬೇಗನೆ ಅರ್ಥ ಆಯ್ತು, ಆದ್ರೆ ನನಗೆ ಅರ್ಥ ಆಗೋಕೆ ಇಷ್ಟು ಟೈಮ್ ತಗೊಳ್ತು. ಆಕೆ ಮನ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ನಿನ್ನಂಥ 100 ಲೀಲ ಬಂದ್ರು ಆ ಪ್ರೀತಿ ಅಲ್ಲಾಡ್ತಾ ಇರ್ಲಿಲ್ಲ. ನೀನು ತ್ಯಾಗಕ್ಕೆ ಸಿದ್ಧವಾಗಿರೋ ಹೆಣ್ಣು, ನಿನ್ನಂಥವಳ ಮೇಲೆ ಕತ್ತಿ ಮಸೀತಾ ಇದ್ದಾಳೆ ಅಂದ್ರೆ ಅನುಮಾನ ಸುಲಭವಾಗಿ ಬಂದ್ಬಿಡುತ್ತೆ. ಇಂಥವಳನ್ನ ಎಜೆ ಸರ್ ಪ್ರೀತಿ ಮಾಡಿದ್ರ, ಅಂಥವಳ ಪ್ರೀತಿಗೆ ಇಷ್ಟೆಲ್ಲ ಕೊರಗದ್ರ ಅಂತ. ನೋಡಮ್ಮ, ಯಾವ ಪ್ರೀತಿನಲ್ಲಿ ಧೈರ್ಯ, ನಂಬಿಕೆ, ವಿಶ್ವಾಸ ಇದೆಯೋ ಅದೇ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಗೆಲ್ಬೇಕು ಕಣಮ್ಮ. ಆ ಪ್ರೀತಿ ನಿನ್ನಲ್ಲಿದೆ, ನಿನ್ನ ಪ್ರೀತಿ ಗೆಲ್ಬೇಕು. ಅದಲ್ಲದೆ ಸುಮ್ಮನೆ ಹೇಳ್ತಾರ ದೊಡ್ಡೋರು, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ನಿನ್ನ ಪ್ರೀತಿ ಗೆಲ್ಲೋದಕ್ಕೆ ನೀನು ಯುದ್ಧ ಮಾಡ್ಬೇಕಮ್ಮ. ನಾನು ನಿನ್ ಜೊತೆ ಇದ್ದೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಮ್ಮ, ಹುಷಾರ್. ಅಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಅದು ಮೋಹಿನಿ ಅಲ್ವಮ್ಮ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಯಾವ ಮೋಹಿನಿ ಅಂತ? ಈಗ ಒಟ್ಟಿಗೆ ಬಂದು ಒಕ್ಕರಿಸ್ಕೋಬೇಕಾ? ಕರ್ಮ. ಅಭಿ, ಅದೇನಿಲ್ಲ, ಅಮ್ಮನ ಹತ್ರ ಹೀಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲ ರಾಮ್, ಅಂತರ ಸುಳ್ಳು ಹೇಳ್ತಾ ಇದ್ದಾಳೆ. ಸರು ಅಂತರ ಹತ್ರ ಗುಸ್ಗುಸು ಅಂತಿದ್ಲು. ಅದೇನು ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದಾಗ ಯಾರಿಗೋ ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ರು. ಏನಂತ ಕೇಳಿದ್ರೆ
ಈ ಮೋಹಿನಿ ಕತೆ ಹೇಳ್ತಾ ಇದ್ದಾರೆ. ಅಜ್ಜಿ ನೀವ್ ಯಾಕೆ ಸಿಕ್ಕಾಕಿಸ್ತಿದ್ದೀರಾ? ಅಂತರ ಏನ್ ಕತೆ? ಅಮ್ಮ ಏನು ಹೇಳ್ತಾ ಇದ್ದಾರೆ? ಅದೇನಿಲ್ಲ ಅಭಿ, ದಿನ ನಿದ್ದೆಗೆಡಿಸುವಂತ ಕೆಟ್ಟ ಕನ್ಸು ಬೀಳ್ತಿತ್ತು, ಅದಕ್ಕೆ ಸರು ಮೋಹಿನಿ ಅಂತ ಹೇಳ್ತಿದ್ಲ ಅಷ್ಟೇ. ಆ್ಯಕ್ಚುಲಿ ಅಂತರ ಮೈಂಡ್ನ ಖಾಲಿ ಬಿಡಬಾರ್ದು. ಯು ನೋ ವಾಟ್, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಮನಸ್ಸು ಖಾಲಿ ಇದ್ರೆ ಕೆಟ್ಟ ಕೆಟ್ಟು ಆಲೋಚನೆ ಬರುತ್ತೆ, ಆ ಆಲೋಚನೆಗಳೇ ಕನಸಾಗೂ ಕಾಣುತ್ತೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಒಳ್ಳೆ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳು ಓದಬೇಕು, ರಿಲ್ಯಾಕ್ಸ್ ಮಾಡಬೇಕು, ಅಷ್ಟೇ. ಒಳ್ಳೆ ಆಲೋಚನೆ ಬರಬೇಕು ಅಂತಂದ್ರು ಪುಣ್ಯ ಮಾಡಿರ್ಬೇಕು ರಾಮ್. ಈಗ ನಮ್ಮ ಲೀಲಾ ನೋಡು, ಅವಳಿಗೆ ಎಂಥ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಅವಳಿಗೆ ಹುಷಾರಿಲ್ಲದೆ ಇದ್ದಾಗ್ಲೂ ಒಳ್ಳೆ ಆಲೋಚನೆನೇ ಬರುತ್ತೆ. ಎಂಥ ಸಂದರ್ಭದಲ್ಲೂ ಒಳ್ಳೆದನ್ನೇ ಗಮನಿಸ್ತಾಳೆ, ಒಳ್ಳೆದನ್ನೇ ಆರಿಸ್ತಾಳೆ. ಅಂಥವ್ರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಆದರೂ ಅವ್ರನ್ನ ಕಾಪಾಡೋದಿಕ್ಕೆ ಭಗವಂತ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ. ಇಲ್ಲ, ನನ್ನ ಸಮಾಧಾನಕ್ಕೋಸ್ಕರ ಆದ್ರೂ ಒಂದೇ ಒಂದ್ಸಲ ನನ್ನ ಬೈದ್ಬಿಡೆ. ಅಪ್ಪ ಅಮ್ಮನ ಬೈದು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಅಮ್ಮ? ಇಷ್ಟು ದಿನ ನರ್ಕ ಅನುಭವಿಸಿದ್ದೆ ಸಾಕಾಗಿದೆ, ಇನ್ನಾದ್ರೂ ನೆಮ್ಮದಿಯಾಗಿರ್ತೀನಿ. ನನಗೆ ಗೊತ್ತಮ್ಮ, ಈ ನರ್ಕ ಅನುಭವಿಸೋದಕ್ಕೆ ನಾನೇ ಕಾರಣ ಅಂತ. ನಾನ್ ಬದುಕಿದ್ಬಾರ್ದು, ಬೇಗ ಹೋಗ್ಬಿಡ್ಬೇಕು. ಹಿಂದೆ ಒಂದ್ಸಲ ನೀನೇ ಆಗಿದಾಗೋಯ್ತು, ಇನ್ನಾದ್ರೂ ಚೆನ್ನಾಗಿರು ಅಂತ ಹೇಳಿದ್ದೆ. ಆದ್ರೆ ನಾನೇ ಹಾಳಾದವಳು, ಮತ್ತೆ ಅದೇ ತಪ್ಪು ಮಾಡಿದ್ದೀನಿ. ನನ್ನನ್ನು ಎಷ್ಟು ಸಲ ಅಂತ ಕ್ಷಮಿಸ್ತೀಯಮ್ಮ? ನೀನ್ 100 ಸಲ ತಪ್ಪು ಮಾಡಿದ್ರು ನಾನು 100 ಸಲ ಕ್ಷಮಿಸಕ್ ರೆಡಿ ಇರ್ತೀನಿ. ನಿಂಗೆ ಗೊತ್ತಾ ಅದು? ಇಲ್ಲ, ನನಗ್ ಮಾತೇ ಬರ್ತಿಲ್ಲ ಕಣೆ. ಎಷ್ಟೆಲ್ಲ ನಿನಗೆ ಅನ್ಯಾಯ ಮಾಡಿದ್ರು ಏನೂ ತಪ್ಪೇ ಮಾಡಿಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ, ನನಗ್ ಪಾಪ ಪ್ರಜ್ಞೆ ಕಾಡ್ತಿದೆ ಕಣೆ. ಏನು ಕಾಡೋದ್ ಬೇಡ. ನಿಂಗೆ ಹಂಗೆ ಕಾಡ್ಬೇಕು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಜನ ಇದ್ದಾರೆ, ಬಂದ್ಬಿಟ್ಟು ಅವ್ರನ್ನ ಕಾಡು. ಅಮ್ಮ, ಇನ್ನೊಂಥರ ಸಣ್ಣ ಪಾಪು ಇದ್ದಾಗೆ. ನಾನು ಚಾಕ್ಲೇಟ್ ಕೊಡ್ಸ್ತೀನಿ, ರಬ್ಬರ್ ಕೊಡ್ಸ್ತೀನಿ ಅಂದ್ರೆ ಚಿಕ್ಕ ಮಕ್ಳಿಗೆ ಯಾಮಾರ್ ಬಿಡ್ತಾರಲ್ಲ, ಅಷ್ಟು ಈಸಿಯಾಗಿ ಯಾಮಾರ್ ಬಿಡ್ತೀಯ? ನೀನ್ ನೆಮ್ಮದಿಯಾಗಿರು ಅಮ್ಮ, ನಾನೆಲ್ಲ ನೋಡ್ಕೋತೀನಿ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಹೇಳು, ನಿನ್ ಪರವಾಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನಾನು ಈಗ್ಲೇ ಬಂದು ಅಂತರ ಎಂತ ಕೆಟ್ಟೋಳು ಅಂತ ನಿನ್ ಗಂಡನ್ ಮುಂದೆ ಎಲ್ಲ ಹೇಳ್ಬಿಡ್ಲಾ? ಹೇಳು, ನಾನು ಈಗ್ಲೇ ಬರ್ತೀನಿ. ಬಾಬಾ ಅಮ್ಮ, ಆತರ ಮಾತ್ರ ಮಾಡ್ಬೇಡ. ಅದೆಲ್ಲ ಮುಂದೆ ಮಾಡೋದಿದ್ದೇ ಇದೆ. ಸದ್ಯಕ್ಕೆ ನಿನ್ನಿಂದ ನಂಗೊಂದು ಕೆಲಸ ಆಗ್ಬೇಕು. ನೀನ್ ಹುಟ್ಟಾಗಿದ್ದ ನಾನೇನ್ ಪ್ರೀತಿನೇ ಕೊಟ್ಟಿಲ್ಲ, ಬರೀ ನೋವೇ ಕೊಟ್ಟಿದ್ದೀನಿ. ಈ ಪಾಪಿಂದ ಅದೇನಾಗ್ಬೇಕು ಅಂತ ಹೇಳು, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮೊದ್ಲು ನಿನ್ನ ನೀನು ಬೈಕೊಳ್ಳೋದ್ ಬಿಡು. ಸರಿ, ಬಿಟ್ಟೆ. ಹೇಳು. ಅಂತರ ಜೊತೆ ಸರಿಯಾಗಿ ಮಾತಾಡ್ತಿದ್ಯಾ ತಾನೆ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀನಿ. ಈಗ ತಾನೇ ಫೋನ್ ಮಾಡಿದ್ಲು. ಗಣೇಶ ಹಬ್ಬದಲ್ಲಂತೂ ಲೀಲನ ಮನೆ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ಆ ಏಜೆ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರು. ಈಗ್ಲಾದ್ರೂ ಒಂದ್ ಕಾರಣ ಹುಡುಕು, ಆ ಕಾರಣದಿಂದ ಅವಳನ್ನ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಓ ಹೌದಾ? ಇಷ್ಟ ಆದ್ರೆ ಸಾಕು. ಮತ್ತೆ ಬೇರೆ ಏನ್ ಹೇಳಿದ್ಲು? ಸದ್ಯಕ್ಕೆ ಬೇರೆ ಏನು ಹೇಳಿಲ್ಲ. ಆದ್ರೆ ನಾನೇ ಹೇಳ್ದೆ, ನನ್ನ ನಿನ್ ತಾಯಿ ಅಂತ ಅನ್ಕೊಮ್ಮ, ಏಜೆ ನಿಂಗ್ ಸಿಗ್ಲೇಬೇಕು, ಅದಕ್ಕೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ, ಆದ್ರೆ ನನಗ್ ಬರೋದು ಬಂದ್ಬಿಡ್ಬೇಕು ಅಂತ. ಅದಕ್ಕವಳು ನಂಬೋದಿದ್ರೆ ನಿಮ್ಮನ್ ಮಾತ್ರ ನಂಬ್ತೀನಿ ಆಂಟಿ ಅಂತ ಹೇಳಿದ್ಲು. ಗುಡ್, ವೆರಿ ಗುಡ್. ನೀನ್ ದುಡ್ಡು ಬೇಡ ಅಂತ ಹೇಳಿದಿದ್ರೆ ಅವಳಿಗೆ ಡೌಟ್ ಬರ್ತಿತ್ತು. ನೀನು ದುಡ್ಡು ಕೇಳಿ ನೀನು ಅವಳ ಕಂಟ್ರೋಲಲ್ಲೇ ಇದೆಯಾ ಅಂತ ಅವಳಿಗೆ ಅನ್ಸುತ್ತೆ. ಗುಡ್ ಅಮ್ಮ. ಅದನ್ನ ನಾನು ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀನಿ. ಮೊದಲು ಲೀಲಾನ ಇಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋ ಹಾಗೆ ಮಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಸರಿ ಬಿಡಮ್ಮ, ನಾನೇ ಅಳಿಯಂದ್ರಿಗೆ ಹೇಳ್ತೀನಿ. ಅಳಿಯಂದ್ರು ಆಗಿದ್ರು, ಈಗಲ್ಲ. ಅಯ್ಯೋ, ಏನೋ ಅಭ್ಯಾಸ ಬಲ ಹೇಳ್ಬಿಟ್ಟೆಮ್ಮ, ಇನ್ಮೇಲೆ ಹಾಕರಿಯಲ್ಲ. ಆದ್ರೂ ನೀವ್ ಯಾವಾಗ್ಲೂ ಹೇಳ್ತಿರ್ತಿರಲ್ಲ ನಾನ್ ನಿಮ್ ಮಗಳ ತರ ಅಂತ.
ಆದ್ರೂ ಅವ್ರು ನಿಮ್ಗೆ ಅಳಿಯಂದ್ರೆ ಬಿಡಿ. ಅಯ್ಯೋಯ್ಯೋಯ್ಯೋ, ಮುತ್ನಂತ ಮಾತು. ಸರಿ ಮಗಳೇ, ನಾನು ಇಡ್ತೀನಿ. ಸರಿ ಆಂಟಿ, ನಾನು ಹೇಳಿದ್ದನ್ನ ಬೇಗ ಮಾಡಿ, ಮರಿಬೇಡಿ. ಹಾ ಸರಿ. ಎಂತ ವಿಷ ತುಂಬಿರೋ ಹಾವಪ್ಪ ಈ ಅಂತರ. ಫೋನ್ನಲ್ಲೇ ಇಷ್ಟು ಮಾತಾಡ್ತಾಳೆ ಅಂದ್ರೆ ಆ ಮನೆಯಲ್ಲೇ ಇದ್ಕೊಂಡು ಲೀಲನ್ ಮೇಲೆ ಇನ್ನೇನೇನು ಸಾಧಿಸಿರ್ಬೇಡ. ಡೋಂಟ್ ವರಿ, ನನ್ ಮಗಳು ಒಂಥರ ಸಿಮ್ಮಿಣಿ ಇದ್ದ ಹಾಗೆ. ದೂರದಿಂದಾನೇ ಅವಳು ಕಾಟ ಕೊಟ್ರೇನೆ ಸುಮ್ನೆ ಬಿಡಲ್ಲ. ಅಂತದ್ರಲ್ಲಿ ಕಣ್ಣೆದ್ರಿಗೆ ಮನೇಲೆ ಅಳಿಯಂದ್ರೆ ಕಾಟ ಕೊಟ್ರೆ ಸುಮ್ನೆ ಬಿಡ್ತಾಳ? ನುಂಗ್ ಹಾಕ್ಬಿಡ್ತಾಳೆ ಅಷ್ಟೇ. ನಾನೇನೋ ಕೌಸಲ್ಯನ ಮೇಲೆ ತುಂಬಾ ಹಾರಾಡ್ಬಿಟ್ಟೆ. ಆ ಸಂದರ್ಭಕ್ಕೆ ಅದು ಸರಿ ಅನ್ಸಿದ್ರು ನಾನು ಮಾತಾಡಿದ ತಪ್ಪೆ. ಲೀಲಾ ಹೇಳಿದ್ಲಲ್ಲ, ಕೌಸಲ್ಯ ಒಂದ್ ರೀತಿ ಹತ್ತಿ ಇದ್ದ ಹಾಗೆ. ಅವಳನ್ನ ಯಾರು ಬೇಕಾದ್ರೂ ಸುಲಭವಾಗಿ ಅಮರಿಸ್ಬೋದು. ಮತ್ತೆ ಅಂತರ ಮತ್ತೆ ಏಮಾರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಗ್ಯಾರಂಟಿ ಅಂದ್ರೆ ಕ್ಷಮೆನೆ. ಲೀಲಾ ಕೌಸಲ್ಯನ ಕ್ಷಮಿಸಿದಾಳಲ್ಲ, ಅದರಿಂದಾನೇ ಅವಳು ಬದಲಾಗಿದ್ದಾಳೆ. ಅಂತರ ಲೀಲಾ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಗ ಕೌಸಲ್ಯನ ಕಣ್ಣಲ್ಲಿ ರೋಷ ಕಾಣಿಸ್ತಾ ಇತ್ತು. ಅಷ್ಟು ಸಾಕಮ್ಮ ನನಗೆ. ಕೌಸಲ್ಯ ಲೀಲನ್ ಕಡೆ ಬದಲಾಗಿದ್ದಾಳೆ. ಫೋನ್ ಕೊಡಮ್ಮ, ಲೀಲಾಗೆ ಹೇಳೋಣ. ಸ್ಪೀಕರ್ಗೆ ಹಾಕ್ತೀನಿ. ಹೇಳಿ ಅಪ್ಪ, ಏನಾದ್ರೂ ವಿಷಯ ಇದೆಯಾ? ಹಾ, ಅಪ್ಡೇಟ್ ಇದೆ ಮರಿ. ಕೌಸಲ್ಯ ಅಂತರನ ಹತ್ರ ಮಾತಾಡಿದಾಳೆ. ಅಂತರ ಎಂತ ವಿಷಯ ಹೇಳಿದ್ಲು ಗೊತ್ತಾ? ಓ, ನನ್ನನ್ನ ಆಸ್ಪತ್ರೆ ಕಳಿಸಿ 3 ತಿಂಗಳು ನನ್ನ ಮನೆಯಿಂದ ಆಚೆ ಇಡ್ತಾಳಂತ. ಆಮೇಲೇನಮ್ಮ, ಆ ಮನೇಲಿ ಏನ್ ಮಾಡಬೇಕೋ ಅದನ್ನೆಲ್ಲ ನಾನ್ ಮಾಡ್ತೀನಿ, ಅಷ್ಟು ಟೈಮ್ ಇದ್ರೆ ಸಾಕು ಅಂದ್ಲು. ಇನ್ಮೇಲಿಂದ ಅಸಲಿ ಆಟ ಶುರು. ಅಷ್ಟೇನಾ? ಲೀಲಾ, ಹೇಗಿದ್ಯಾ ಹೇಳು. ಅದು ಬಿಟ್ಟು ಯಾಕೆ ಈ ಥರ ಯೂಸ್ಲೆಸ್ ಆಗಿ ಮಾತಾಡ್ತಿದ್ಯಾ? ನಾನೇನೋ ಹಾಟ್ ಆಗಿದ್ಯಾ ಅಂತ ಹೇಳ್ತಾರ ಅನ್ಕೊಂಡೆ. ಏನ ಹಾಟಾ? ಹಾಟ್ ಅಂದ್ರೆ ಜ್ವರಕ್ಕೆ ನನ್ನ ಬಾಡಿ ಹಾಟ್ ಆಗಿರುತ್ತಲ್ಲ, ಅದ್ರ ಬಗ್ಗೆ ಕೇಳ್ತಿರೇನೋ ಅನ್ಕೊಂಡೆ. ಅದು ಹಾಟ್ ಆಗಲ್ಲ, ಹೀಟ್ ಆಗೋದು. ನಾನು ಓದಿದ್ದು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಲ್ಲಪ್ಪ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ, ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಇಂಗ್ಲಿಷ್ ಇರೋದೇ ತಪ್ಪಾಗಿ ಮಾತಾಡಕ್ಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಬಬ್ಬ ಚೆನ್ನಾಗಿದ್ಯಾ ಅಂತ ಕೇಳಿದೆ, ಅದಕ್ಕೆ ಇಷ್ಟುದ್ದ ಮಾತಾ? ನನ್ಗೇನಾಗಿದೆ ರೀ, ನಾನು ಚೆನ್ನಾಗೇ ಇದ್ದೀನಿ. ಈ ಮನೇಲಿ ಇರಕ್ಕೆ ಜಾಗ ಕೊಟ್ಟಿದ್ದೀರಾ, ಬಟ್ಟೆ ಕೊಡ್ಸಿದ್ದೀರಾ, ಹೊಟ್ಟೆ ತುಂಬಾ ಊಟ ಕೊಡ್ತೀರಾ. ಚೆನ್ನಾಗಿರಕ್ಕೆ ಇಷ್ಟೇ ಸಾಕಲ್ವಾ? ಇಲ್ಲ, ಯಾಕೆ ಇಷ್ಟು ಡೀಪಾಗಿ ಮಾತಾಡ್ತೀಯ? ಹೀಗೆಲ್ಲ ಮಾತಾಡಬೇಡ. ಅಲ್ಲ, ನಿನಗೆ ಊಟ ಬಟ್ಟೆ ಇರೋಕ್ಕೆ ಜಾಗ ಕೊಡೋದಕ್ಕೆ ಯಾರು ಇಲ್ಲದೆ ಇರೋಳು ಅನ್ಕೊಂಡಿದ್ಯಾ? ನೀನು ಈ ಮನೆ ಮೆಂಬರು, ನಮ್ಮ ಸಂಸಾರದಲ್ಲಿ ನೀನು. ಈ ಮನೆಯಲ್ಲಿ ನೀನೊಬ್ಳು ಸದಸ್ಯೆ. ಹೀಗೆಲ್ಲ ಮಾತಾಡಬೇಡ. ಮೊರೋವರ್, ನೀನು ಬೇರೆಯವಳು ಅನ್ನೋ ಥರ ನಾನು ಯಾವ ಥರ ಬಿಹೇವ್ ಮಾಡಿದ್ದೀನ? ಅಯ್ಯೋ, ನೀವು ಆ ಥರ ಬಿಹೇವ್ ಮಾಡಲಿಲ್ಲ ಅಂದ್ರು, ನಾನು ಆ ಥರ ನಡ್ಕೊಳ್ಳಿಲ್ಲ ಅಂದ್ರು ಜನ ತಪ್ಪು ತಿಳ್ಕೊತಾರಲ್ವಾ? ಅದಕ್ಕೆ ನಾನು ಈ ಮನೆ ಸದಸ್ಯೆ ಅಲ್ಲ ಅಂತ ಹೇಳ್ಕೋಬೇಕಾಗಿದೆ. ಏನು ಹೇಳ್ತಿದ್ಯಾ? ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ರೆ ಎಲ್ಲಿ ಅಂತರಕ್ಕ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಥವಾ ಅವ್ರಿಗೆ ನೋವಾಗುತ್ತೋ ಅಂತ ಈ ಥರ ಹೇಳ್ದೆ ರೀ. ನೋಡಲಿಲ್ಲ, ಹತ್ರ ಇದ್ರೂ ನೀನು ದೂರದವಳ ಥರ ಮಾತಾಡ್ಬೇಡ. ಇಟ್ ರಿಯಲಿ ಹರ್ಟ್ಸ್. ನೋಡು, ನೀನು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ತಾನಾಗ್ತಾನೆ ಎಲ್ಲ ಸರಿ ಹೋಗುತ್ತೆ. ಜಗತ್ತು ಏನೇ ಅನ್ಲಿಲ್ಲ, ನಾನು ನಿನ್ನನ್ನು ನೋಡೋ ದೃಷ್ಟಿ, ನಿನ್ನ ಜೊತೆ ಇರೋ ರೀತಿ ಅದು ಯಾವತ್ತೂ ಬದಲಾಗಲ್ಲ.
ರೀ ಅದೇನದು ಲೆಟರು? ಅದು ಅಫಿಷಿಯಲ್ ಲೆಟರ್. ನಾ ಆಮೇಲೆ ನೋಡ್ತೀನಿ ಬಿಡು. ಅದನ್ನ ನೋಡಿದ್ರೆ ಅಫಿಷಿಯಲ್ ಲೆಟರ್ ತರ ಕಾಣಿಸ್ತಿಲ್ಲ, ಏನೋ ಪರ್ಸನಲ್ ಲೆಟರ್ ಇರ್ಬೋದು. ಓದಿ, ಓಪನ್ ಮಾಡಿ ಓದಿ. ಏನಿಲ್ಲ, ಆಮೇಲೆ ನೋಡ್ತೀನಿ. ಅಯ್ಯೋ, ನಿಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ. ಈ ಲೆಟರ್ ಓದಕ್ಕೆ ಟೈಮ್ ಇರುತ್ತೆ, ನಾನೇ ಓದ್ತೀನಿ. ಕೊಡಿ ಕೊಡಿ ರೀ, ಬೆಳದಿಂಗಳ ಬಾಲೆ ಅಂತ ಬರ್ದಿದೆ, ನಾನು ಓದ್ತೀನಿ. ಆದ್ರೆ ಏನ್ ಮಾಡ್ಲಿ, ನನ್ ಹಾಳಾದ ಮನ್ಸ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳ್ದೆ ಅವರು ನನಗ್ ಸೇರ್ಬೇಕಾದವ್ರಲ್ಲ, ಅಂತರ ಅಕ್ಕಂಗ್ ಸೇರ್ಬೇಕು ಅಂತ. ಆದ್ರೆ ನನ್ ಮನ್ಸ್ಗೆ ಪದೇ ಪದೇ ಅವ್ರನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆನೇ ಇರ್ಬೇಕು ಅಂತೆಲ್ಲ ಅನ್ಸುತ್ತೆ. ನನ್ ಮನ್ಸಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾನೇ ಎಲ್ಲ ನಿಜ ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಕ್ಕ. ಏಯ್ ಲೀಲಾ, ನೀನ್ ನನ್ನ ಸ್ನೇಹಿತೆ, ನನ್ನ ತಂಗಿ ಅಂತ ನನ್ನ ಲೈಫಲ್ಲಿ ಜಾಗ ಕೊಟ್ರೆ ಏನ್ ಮಾಡಿದ್ದೀವಿ? ಯಾರು ಅಮ್ಮಮ್ಮ ಬರ್ತಿದ್ದಾರೆ, ಅವ್ರಿಗೆ ನನ್ನ ಗಂಡ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಹಾರ್ಟಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾರು ನಿನ್ ಸಹಾಯಕ್ಕೆ ಬಂದಿದ್ದು? ಯಾರು ಬರ್ಲಿಲ್ಲ, ನಾನ್ ನಿನ್ ಸಹಾಯಕ್ಕೆ ಬಂದೆ. ಆದ್ರೆ ನೀನು ನನ್ ಗಂಡನ್ನೇ ಕಿತ್ಕೊಳಕ್ ನೋಡ್ತೀಯ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಲೀಲಾ. ಎಷ್ಟು ಧೈರ್ಯ ಇದ್ರೆ ನೀನ್ ನನ್ ಮುಂದೆ ನಿಂತ್ಕೊಂಡು ಈ ಮಾತು ಹೇಳ್ತೀಯ? ಹೌದು ಅಕ್ಕ, ಎಲ್ಲ ನಂದೇ ತಪ್ಪು. ಅದಕ್ಕೆ ನಾನು ಹೇಳ್ತಿರೋದು, ಚಾಕು ತಗೊಂಡು ಕುತ್ತಿಗೆ ಕಿವುದು ನನ್ನ ಸಾಯಿಸ್ಬಿಡಿ, ನಾನ್ ಬದುಕಿರ್ಬಾರ್ದು. ತಗೊಳ್ಳಿ ಅಕ್ಕ, ನಿಮ್ಗೆ ಅನ್ಯಾಯ ಆಗ್ಬಾರ್ದು ಅಂತ ನಾನು ನಿಜ ಹೇಳಕ್ ಬಂದ್ನಲ್ಲ, ಅದು ನನ್ ದೊಡ್ಡ ತಪ್ಪು. ನಾನು ಹೇಳ್ದೇನೂ ಇರ್ಬೋದಿತ್ತು ಅಲ್ವಾ ಅಕ್ಕ? ಅದಕ್ಕೆ ನಾನು ಹೇಳ್ತಾ ಇರೋದು, ತಗೊಳ್ಳಿ ಈ ಚಾಕು ತಗೊಂಡು ನನ್ನ ಸಾಯಿಸ್ಬಿಡಿ. ತಗೊಳ್ಳಿ ಅಕ್ಕ, ತಗೊಳ್ಳಿ, ಸಾಯಿಸ್ಬಿಡಿ, ಪ್ಲೀಸ್ ಸಾಯಿಸ್ಬಿಡಿ ಅಕ್ಕ. ಪ್ರಾರ್ಥನಾ, ಯಾಕೆ ರೈಸ್ ಆಗ್ತಿದ್ಯಾ? ಅವಳೇ ಹೇಳ್ತಿದ್ದಾಳಲ್ಲ ನಿನಗೆ ಅನ್ಯಾಯ ಮಾಡಬಾರ್ದು ಅಂತ. ಇರೋದೆಲ್ಲ ಹೇಳ್ತಿದ್ದೀನಿ ಅಂತಾನೂ ಹೇಳ್ತಿದ್ದಾಳೆ. ಅಷ್ಟೇ ಸಾಕು. ನಿನ್ನ ಮೇಲೆ ಇವಳಿಗೆ ನಿಯತ್ತಿದೆ. ಆ ನಿಯತ್ತೆ ನಿನ್ನನ್ನು ಈ ಮನೆಯಲ್ಲಿ ರಾಣಿ ಮಾಡಿಸೋದು ಮರಿಬೇಡ. ಇವಳನ್ನ ಬೆಕ್ಕಿನ ಮರಿ ಹಾಗೆ ಜೋಪಾನವಾಗಿ ನೋಡ್ಕೋ. ಕ್ಷಮಿಸಿದ್ದೀನಿ ಅಂತ ಹೇಳು. ಆಗ ನಿನ್ನ ಅಭಿ ಮಧ್ಯೆ ಬರೋದು ತಪ್ಪುತ್ತೆ. ಲೀಲಾ, ಐ ಆಮ್ ರಿಯಲಿ ಸಾರಿ. ನೋಡು, ನೀನು ಹಾಗೆ ಹೇಳಿದಾಗ ನನಗೆ ಕೈ ಕಾಲೇ ಓಡಲಿಲ್ಲ. ನಾನಾಗ ಒಂದು ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೆ ಹೊರತು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆನೇ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ ಲೀಲಾ. ನೋಡು, ನೀನು ಬಾಯ್ಬಿಟ್ಟು ಹೇಳಿದ್ಯಲ್ಲ, ಇದೇ ನನಗೆ ಮುಖ್ಯ. ಇನ್ಮೇಲೆ ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ, ಆಯ್ತಾ? ನೀನು ಮೊದಲು ಹೇಳು, ಪ್ರಯೋಜನ ಇದೆಯಾ ಇಲ್ವಾ ಅಂತ. ನಾ ಆಮೇಲೆ ಹೇಳ್ತೀನಿ. ಯಾಕೆ ಹೇಳ್ತಿದ್ಯಾ? ಮನುಷ್ಯನಿಗೆ ನೋವು, ಸಂಕಟ, ಪೇನ್ ಅಂತೆಲ್ಲ ಹೇಳ್ತಾರಲ್ಲ, ಅದಾದಾಗ್ಲೇ ಅಳು ಬರೋದು. ನೀನೇ ಹೇಳಿಲ್ವಾ, ಮನುಷ್ಯ ಹುಟ್ಟಾನೆ ತಂದಿದ್ದು ಅಳು ಅಂತ. ನಾನು ಹೋಗೋವಾಗ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಮ್ಮ ಪ್ಲೀಸ್, ಈಗ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನೋ ಮಾಡಲಿ, ಈ ಮನೆಯಲ್ಲಿ ಮಾತಾಡೋಕ್ಕಷ್ಟೇ ಸ್ವಾತಂತ್ರ್ಯ ಇರೋದು. ಈ ಮುದುಕಿಗೆ ಅದು ಬಿಟ್ಟರೆ ಬೇರೆ ಏನು ಸ್ವಾತಂತ್ರ್ಯ ಇದೆ ಹೇಳು? ಅನ್ಸಿದ್ದನ್ನು ಹೇಳಕ್ಕಾಗಲ್ಲ, ಹೇಳಿದ್ದನ್ನು ಮಾಡ್ಸಕ್ಕಾಗಲ್ಲ. ಯಾರಾದರೂ ಏನಾದರೂ ಅಂದ್ರ? ನಿನ್ನಮ್ಮ ಹುಟ್ಟಿರೋ ಪುಣ್ಯಕ್ಕೆ ಅದೊಂದಾಗಿಲ್ಲ ಸದ್ಯ, ಆದ್ರೆ ಬೇರೆದೆಲ್ಲ ಆಗಿದೆ. ಮಾ, ಹೋಗ್ಟೋಗ್ತಾಗ ಮಾತಾಡ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಏನಾಯ್ತು ಅಂತ ಹೇಳಿ, ಯಾಕೆ ಅಳ್ತಿದ್ಯಾ? ನಮ್ ಲೀಲಾ ಹುಷಾರಿಲ್ದೆ ನರಳಿ ಸೊರಗ್ ಹೋಗ್ತಾ ಇದ್ದಾಳೆ ಅಂತ ನಾನು ಹೇಳಲ್ಲ. ಅವಳ ನೋವು, ಸಂಕಟ ಈ ಮನೆಗೆ ಶಾಪ ಅಂತ ನಾನು ಹೇಳೋದಿಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ
ಅದಕ್ಕೆ ಜವಾಬ್ದಾರಿ ನೀನ್ ಹಾಕ್ತೀಯ ಅಂತ ನಾನ್ ಮಾತ್ರ ಹೇಳಲ್ಲಪ್ಪ. ಹೇಳಲ್ಲ ಅಂದ್ರೆ ಹೇಳಲ್ಲ. ಎಲ್ಲೂ ಹುಷಾರಿಲ್ವಾ? ಏನು ಮಾತಾಡ್ತಿದ್ಯಮ್ಮ? ಶೀಸ್ ಫೈನ್. ನಾನೇ ಹೋಗಿ ಚೆಕ್ ಮಾಡಿದ್ದೀನಲ್ಲ. ಇನ್ಫ್ಯಾಕ್ಟ್ ನಾನು ಅವಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಳು ಮುಂಚೆಗೆ ತುಂಬ ಖುಷಿಯಾಗಿದ್ದಾಳೆ. ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ನೊಂದರೆ ಬಾಳೆ ಬರಡಾದಂತೆ ಅಂತ ನಮ್ಮ ಸ್ವಾಮೀಜಿ ಹೇಳ್ತಿದ್ರು. ಆ ಮಾತು ನಿಜ ಆಗುತ್ತೆ ಬಿಡು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ಅಳದ್ ನಿಲ್ಸು ನೀನು. ಈಗ ಗೊತ್ತಾಯ್ತಾ ನಾನು ಯಾಕೆ ಅಳ್ತಿದ್ದೆ? ನೀ ಅಷ್ಟು ಕೇಳಿದ್ರು ನಾನು ಯಾಕೆ ಹೇಳಲಿಲ್ಲ ಅಂತ. ನಾ ಎಷ್ಟೇ ಪ್ರಯತ್ನ ಪಟ್ರು, ಏನೇ ಹೇಳಿದ್ರು ನೀನ್ ನಂಬ್ತಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ದುಃಖ ಯಾರ ಹತ್ರ ತೊಡ್ಕೊಳ್ಳಿ? ನೀನು ಅಳದ್ ನಿಲ್ಸು ಅಂದ್ರೆ ಏನೇನೋ ಮಾತಾಡ್ತಿದೀಯ. ಸರಿಮಾ, ಈಗ ಏನು ಮಾಡಬೇಕು ಅದನ್ನ ಹೇಳು. ಇವಾಗ ಬಂದ ದಾರಿಗೆ ನಾನ್ ಮೊದ್ಲು ಹೇಗಿದ್ದೆ, ಲೀಲಾ ಮನೆ ಬಿಟ್ಟು ಹೊಟ್ಟೋದ್ಮೇಲೆ ಹೇಗಾಗಿದ್ದೆ, ಆದ್ರೆ ಲೀಲಾ ವಾಪಸ್ ಬಂದು ಅಜ್ಜಿನ ಈ ಥರ ಎಲ್ಲ ಬಿಹೇವ್ ಮಾಡ್ತಿರೋದು. ಆ ಲೀಲಾ ಜೊತೆ ಸೇರಿ ಎಲ್ಲರೂ ಹಾಳಾಗ್ತಿದ್ದಾರೆ. ಅದೇನೋ ಖಾತೆ ಐತಿಯಲ್ಲ, ಕೂತಿ ತಾನು ಕೆಡದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಹಾಗಾಯ್ತು ಕತೆ. ಈಗೇನು ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ? ಯೋಚನೆ ಯಾಕೆ ಮಾಡ್ತೀನಿ? ನಾನು ಡಾಕ್ಟರ್ನ ಮನೆಗೆ ಕರ್ತೀನಿ. ನೀನು ಆಸ್ಪತ್ರೆನೇ ಮನೆಗೆ ಕರೆಸ್ತಿ ಅಂತ ಗೊತ್ತು ಕಣೋ, ಆದ್ರೆ ಅದು ಬೇಡ. ಲೀಲಾ ಚಿಕ್ಕ ಮಗು ಇದ್ದ ಹಾಗೆ, ಅವಳನ್ನ ಚಿಕ್ಕವಳಿದ್ದಾಗ್ಲಿಂದ ನೋಡ್ಕೋತಾ ಇದ್ದ ಡಾಕ್ಟರ್ ಒಬ್ರು ಇದಾರಂತೆ, ಫ್ಯಾಮಿಲಿ ಡಾಕ್ಟರ್ ತರ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆಯಂತೆ ಅವ್ರ ಕ್ಲಿನಿಕ್ಕು, ಅಲ್ಲಿ ಕರ್ಕೊಂಡು ಹೋಗು. ಆಗ್ಲೇ ಅವಳು ಸರಿ ಹೋಗೋದು, ಗೊತ್ತಾಯ್ತಾ? ಅಮ್ಮ ಪ್ಲೀಸ್ ಮೊದಲು ಅಳದ್ ನಿಲ್ಸು. ನೀನು ಖುಷಿಯಾಗಿರ್ಬೇಕು ಅಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಮಗನ್ ಪಡೆಯಕ್ ನಾ ಪುಣ್ಯ ಮಾಡಿದೆ ಕಣೋ. ಆ ರಾಮ ಅಪ್ಪನ್ ಮಾತು ಪಾಲಿಸ್ತಾ, ನನ್ ರಾಮ ಅಮ್ಮನ್ ಮಾತು ಪಾಲಿಸ್ತಾ ಇದ್ದಾನೆ. ಸರಿಪ್ಪ, ನಾಳೆ ಅವಳ ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೋಗು. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಮ್ಮ. ಓ, ಹೇಜೆ ಲೀಲಾನ ಒಂದು ಮಾಡೋದಕ್ಕೆ ಅಜ್ಜಿ ಮಾಡ್ತಿರೋ ಪ್ಲಾನ್ ಆಯ್ತು. ಇರ್ಲಿ ಇದಕ್ಕೆ ಹೇಗೆ ಹುಳಿ ಹಿಂಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಚುಕ್ಕಿ ನೀನು ಯಾಕೆ ತೋರ್ಸ್ರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ನಾನಿವಾಗ ಮದ್ವೆ ಆಗಿರೋ ಹುಡುಗಿ ಕಣೆ. ಅಲ್ಲ, ಮದ್ವೆ ಆಗಿರೋ ಹೆಣ್ಣು, ಗೃಹಿಣಿ. ಗೃಹಿಣಿ ಮೇಡಮ್, ನಾಚಿಕೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಹಲೋ, ಪ್ರೀತಿ ಜಾಸ್ತಿ ಆದ್ಮೇಲೆ ನಾಚಿಕೆನೂ ಜಾಸ್ತಿ ಆಗ್ಬೇಕಮ್ಮ. ಏನಿಲ್ಲ, ಪ್ರೀತಿ ಜಾಸ್ತಿ ಆದಾಗ್ಲೇ ನಾವ್ ನಾಚಿಕೆ ಬಿಟ್ಟು ನಮ್ಮವ್ರ ಹತ್ರ ಮಾತಾಡೋದು. ಇದನ್ನೆಲ್ಲ ಯಾವಾಗ ಕಲ್ತೆ ನೀನು? ಅಲ್ಲೋ, ನಮ್ಗೂ ಏಜ್ ಆಗಿದೆಪ್ಪ, ತಾವ್ ಮುಂದ್ವರ್ಸಿ. ಆದ್ರೂ ಚುಕ್ಕಿ, ನೀನ್ ಹೇಳದ್ರಲ್ಲಿ ನಿಜ ಇದೆ. ಲವ್ ಜಾಸ್ತಿ ಆದಾಗ ನಾಚಿಕೆ ಇರೋದೇ ಇಲ್ಲ ಕಣೆ. ನಾನ್ ನಿಮ್ ಭಾವನ ಹತ್ರ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತೀನಿ ಗೊತ್ತಾ? ಯಾಕೆ ಕೇಳು? ಅದನ್ ತಂಬಾಯಲ್ಲೇ ಹೇಳಿ ಗೃಹಿಣಿ ಮೇಡಮ್. ಯಾಕೆ ಅಂದ್ರೆ ಅವರು ನನ್ನವರು ಅನ್ನೋ ಹಕ್ಕು, ಅಧಿಕಾರ, ಪ್ರೀತಿ, ವಿಶ್ವಾಸ, ನಂಬಿಕೆ, ಒಲವು, ಗೆಲುವು. ಕನ್ನಡ ಲಿಟ್ರೇಚರ್ಗೆ ಈಗಾಗ್ಲೇ ತುಂಬಾ ಕವಿಗಳಿದ್ದಾರೆ, ತಾವ್ ಜಾಯಿನ್ ಆಗೋದ್ ಬೇಡ. ಏನಮ್ಮ ನನ್ನ ಆಡ್ಕೋತಾ ಇದ್ಯಾ? ಸುಮ್ನೆ ಇವಾಗ ಯಾವ ಸೀರೆ ಹಾಕೋಬೇಕು ಅಂತ ಹೇಳು. ಅಕ್ಕ, ನೀನ್ ನನಗ್ ಕಾಲ್ ಮಾಡಿ 3/4 ಗಂಟೆ ಆಯ್ತು, ಇನ್ನೂ ಸೆಲೆಕ್ಟ್ ಮಾಡಿಲ್ವಲ್ಲೇ? ನೀನ್ ಹೇಳ್ತಾನೆ ಇಲ್ವಲ್ಲೇ? ಇವಾಗ ಯಾವ್ದು ಹಾಕೊಳ್ಳಿ ಹೇಳು. ನಾವ್ ಹೇಳಿದೆಲ್ಲ ತಾವ್ ಹಾಕೊಳಲ್ಲ ಅಂತ ನಮಗ್ ಗೊತ್ತು ಮೇಡಮ್. ನಾವ್ ಚಿಕ್ಕ ವಯಸ್ಸಿಂದನೂ ತಮ್ಮನ್ ನೋಡ್ಕೊಂಡೇ ಬೆಳ್ದಿದೀವಿ. ನೀನ್ ಹೇಳ್ತಾನೆ ಇಲ್ವಲ್ಲೇ? ನಾನು ಇವಾಗ ಯಾವ್ದು ಹಾಕೋಬೇಕು ಅಂತ ಹೇಳು. ಕೇಳು, ನನ್ನ ಹತ್ರ ಏನು ಮುಜುಗರ? ಕೇಳು, ಪರವಾಗಿಲ್ಲ. ಏನ್ ಗೊತ್ತಾವೆ, ರಾತ್ರಿ ಎಲ್ಲ ಒಂಥರ ಕನ್ಸು. ಕೆಟ್ಟ ಕನ್ಸೇನು ರಬಿತಾ? ಇಲ್ಲಪ್ಪ, ತುಂಬಾ ಕಲರ್ಫುಲ್ ಕನ್ಸು.
ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋ ಹಾಗೆ, ಇಬ್ರೇ ಜೊತೆಯಲ್ಲಿ ಸುತ್ತಾಡ್ತಿರೋ ಹಾಗೆ, ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿರೋ ಹಾಗೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರೋ ಹಾಗೆ. ಎಷ್ಟು ಬ್ಯೂಟಿಫುಲ್ ಕನಸು ಗೊತ್ತಾ? ವಾವ್. ಬಟ್ ಈ ಕನಸು ಬರೀ ಕನಸಾಗಿರಲ್ಲ, ಇದನ್ನ ನನ್ಸ್ ಮಾಡೋಣ. ಅಂದ್ರೆ ಅಭಿ, ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತೀವಾ? ಅದೇ ಯಾಕೆ ಹೀಗೆ ಕೇಳ್ತಿದ್ಯಾ? ಡೆಫಿನೆಟ್ಲಿ ನಿನ್ನ ಕನಸು ಏನು ಬಿದ್ದಿತ್ತೋ ಅದನ್ನ ನಿಜ ಮಾಡೋಣ. ಹಾಗಿದ್ರೆ ಹೋಗಣ್ವಾ? ಅಫ್ಕೋರ್ಸ್. ನೀನಾಗೆ ಕೇಳ್ತಿದ್ಯಾ ಅಂದಮೇಲೆ ನಾನು ಇಲ್ಲ ಅಂತೀನ? ನಾನು ಎಲ್ಲ ಕೆಲಸಗಳನ್ನೂ ಹೋಲ್ಡ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಬ್ಬಾ, ಅನ್ಕೊಂಡಿದ್ ಕೆಲಸ ಆಯ್ತು. ಆದ್ರೂ ಯಾಕೋ ಡೌಟ್ ಬರ್ತಿದ್ಯಲ್ಲ, ಇಷ್ಟು ಬೇಗ ಒಪ್ಕೊಳ್ಳಲ್ವಲ್ಲ? ಒಪ್ಕೊಂಡೇ ಒಪ್ಕೋತಾನೆ. ನಾನಂತರ ಅಂತ ಬಲೆ ಬೀಸಿದ್ದೀನಲ್ಲ, ಅದು ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ? ಆದರೂ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಭಿ, ನಿಜವಾಗ್ಲೂ ನಾವು ಹೊರಗಡೆ ಹೋಗ್ತಿದ್ದೀವಾ? ಪ್ರಾಮಿಸ್ ಅಂತ ಹೇಳ್ತಾ ಇದ್ದೇನಲ್ಲ, ಯಾಕೆ ಡೌಟು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀನು ಲಾಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ, ಅದೇ ನಮ್ಮ ಕನಸಿನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಖುಷಿನೂ ಆಯಿತು. ಆದರೆ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಎಕ್ಸೈಟಿಂಗ್ ಅನ್ಸೋ ಜಾಗಕ್ಕೆ ಕರ್ಕೊಂಡು ಹೋಗು, ನಂಗೆ ಖುಷಿ ಆಗುತ್ತೆ. 100% ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಾನು ಈಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಂತರ ನಾನು ನಿನ್ನನ್ನು ಡೆಫಿನೆಟ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಇವತ್ತಲ್ಲ, ನಾಳೆ. ಏನು, ನಾಳೆನಾ? ಅಭಿ, ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಂ ಅಂತರ, ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನ ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಡೆಫಿನೆಟ್ಲಿ ನಾಳೆ ಹೋಗೋಣ. ಪರ್ಸ್ನಲ್ ಕೆಲಸನ? ಆ ದರಿದ್ರ ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ನಿನ್ನ ಪರ್ಸ್ನಲ್ ಕೆಲಸ ಆಗೋಯ್ತಾ? ಅಲ್ಲ ಅಭಿ, ಹೆಂಡತಿನ ಹೊರಗೆ ಕರ್ಕೊಂಡು ಹೋಗೋದು ಪರ್ಸ್ನಲ್ ಕೆಲಸ ಅಲ್ವಾ? ಅದ್ ಬಿಟ್ಟು ಪರ್ಸ್ನಲ್ ಕೆಲಸ ಇನ್ಯಾವ್ದಿರುತ್ತೆ? ಅಲ್ಲ, ಯಾವಾಗ್ಲೂ ಹೇಳ್ತಿರ್ತಿದ್ದೆ ನಿನ್ ಬಿಟ್ಟು ಈ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತ. ಅದು ಇದೇನಾ? ನಿನಗ್ ನಾನ್ ಮುಖ್ಯ ಅಲ್ವಾ? ಅಥವಾ ನಿನ್ ಪ್ರಯಾರಿಟೀಸ್ ಬೇರೆ ಇದೆಯಾ? ರಿಲ್ಯಾಕ್ಸ್ ಅಂದ್ರ, ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ಈ ಪ್ರಾಮಿಸ್ನ ನಾನು ಬ್ರೇಕ್ ಮಾಡಲ್ಲ. ಅದು ಮುಂಚೆನೇ ಕಮಿಟ್ ಆಗಿರೋ ಒಂದು ಕೆಲಸ ಇದೆ. ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಖಂಡಿತವಾಗ್ಲೂ ನಾಳೆ ಹೋಗೋಣ. ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ಯಾವಾಗಿಂದ ನಿನ್ನ ಪರ್ಸನಲ್ ಆಯ್ತು ಅಭಿ? ರೀ, ನಾನ್ ನಿಜವಾಗ್ಲೂ ಮುದ್ದಾಗಿ ಕಾಣಿಸ್ತಾ ಇದ್ದೀನಾ? ನಾ ಸುಳ್ಳು ಹೇಳ್ದೆ ಅನ್ನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಒಂದ್ಸಲ ಕೇಳಿದ್ ನಿಜಾನ ಇನ್ನೊಂದ್ಸತಿ ಕೇಳ್ಬೇಕನ್ಸ್ತು, ಅದಕ್ಕೆ ಕೇಳ್ದೆ. ನೀನು ಯಾವಾಗಲೂ ಮುದ್ದಾಗಿ ಕಾಣಿಸ್ತೀಯ. ಯಾಕೆ ಗೊತ್ತಾ? ನಿಂದು ಕಲ್ಮಶ ಇಲ್ದೇ ಇರೋ ಮನಸ್ಸು. ಆ ಥರ ಮನಸ್ಸಿರೋರು ಹೇಗಿದ್ರು ಚೆನ್ನಾಗೇ ಇರ್ತಾರೆ. ಏನ್ ಮಾಡ್ತಾ ಇದೀಯಾ? ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಂಗೆ ಈ ತರ ಕಾರಲ್ಲಿ ರೌಂಡ್ ಹಾಕೋದು ತುಂಬಾ ಖುಷಿ ಕೊಡುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪನ ಹತ್ರ ಸೈಕಲ್ ಇತ್ತು. ನಾನು ಅಪ್ಪಂಗೆ ಯಾವಾಗ್ಲೂ ಹೇಳ್ತಿದ್ದೆ, ಅಪ್ಪ ನೀನ್ ಕಾರ್ ತಗೋ, ದಿನಾ ಕಾರಲ್ಲಿ ಒಂದ್ ರೌಂಡ್ ಹಾಕ್ಸು ಅಂತ. ಆದ್ರೆ ಪಾಪ ಅಪ್ಪಂಗ್ ತಗೊಳಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ ನಾನ್ ನಿಮ್ ಜೊತೆ ಹೋಗ್ತಾ ಇದೀನಲ್ಲ, ನಂಗೆ ತುಂಬಾ ಖುಷಿ ಆಗ್ತದೆ. ನೀನ್ ಖುಷಿಯಾಗಿದೆಯಲ್ಲ, ಅದೇ ನನಗೆ ಖುಷಿ. ನೀವ್ ಖುಷಿಯಾಗಿದ್ದೀರಾ ಅಂತ ಹೇಳ್ತಿದ್ರಾ, ಆದ್ರೆ ನಿಮ್ ಮುಖದಲ್ಲಿ ಖುಷಿ ಕಾಣ್ತಾ ಇಲ್ಲ. ಏನಾಯ್ತು ರೀ? ಇಲ್ಲ, ಅಂತರನ್ ಜೊತೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟಲ್ಲ, ಅದಕ್ಕೆ ಒಂಥರ ಆಗ್ತಾ ಇದೆ ಅಷ್ಟೇ. ನಾನು ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಆದ್ರೆ ಅವತ್ ನೀವೇ ಹೇಳಿದ್ರಿ, ನಿಜವಾಗ್ಲೂ ಯಾರ್ ಪ್ರೀತಿ ಮಾಡ್ತಾರೋ ಅದ್ರಲ್ಲಿ ಅನುಮಾನ, ಸಂಕಟ, ನೋವು ಇದ್ಯಾವ್ದು ಇರಲ್ಲ ಅಂತ. ಈ ತರ ಹೇಳಿ ನೀವೇ ಬೇಜಾರ್ ಮಾಡ್ಕೊಂಡ್ರೆ ಅದ್ ಹೇಗೆ? ಅಂತರ ಅಕ್ಕಂಗೆ ನಿಜವಾಗ್ಲೂ ನಿಮ್ ಮೇಲೆ ಪ್ರೀತಿ ಇದ್ರೆ ಅವರು ಹರ್ಟ್ ಆಗಿರಲ್ಲ. ಕರೆಕ್ಟ್, ನೀನು ಹೇಳೋದು ನಿಜ. ಅಂಡ್ ಅಂತರನು ಹಾಗೆ ಬಿಹೇವ್ ಮಾಡಬಾರ್ದಿತ್ತು ಅನ್ಸುತ್ತೆ. ಇವಾಗ ನಾನ್ ನೋಡಿ ನಿಮ್ ಮೇಲೆ ನಾನು ಯಾವತ್ತೂ ಬೇಜಾರ್ ಮಾಡ್ಕೊಳಲ್ಲ. ಯಾಕೆಂದ್ರೆ ಮನ್ಸೊಳಗೆ ನಿಮ್ ಮೇಲೆ ಪ್ರೀತಿ ಬಿಟ್ರೆ ನಂಗೆ ಬೇರೆ ಯಾವ ಫೀಲಿಂಗ್ಸು ಇಲ್ಲ ಗೊತ್ತಾ? ನೀವ್ ಯಾವ ಹುಡ್ಗಿ ಜೊತೆ ಮಾತಾಡಿದ್ರು, ಯಾವ ಹುಡ್ಗಿ ನಿಮ್ ಜೊತೆ ಮಾತಾಡಿದ್ರು, ಯಾರ ಜೊತೆ ಹೊರಗಡೆ ಹೋದ್ರು ನನ್ಗೆ ಯಾವತ್ತೂ ಜೆಲಸ್ ಫೀಲ್ ಆಗಲ್ಲ. ಇದೇ ತಾನೇ ನಿಜವಾದ ಪ್ರೀತಿ ಅಂದ್ರೆ.
ಸಾರಿ, ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಬಟ್ ನಿಜ ಏನು ಗೊತ್ತಾ ರೀ, ನಿಜವಾದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಪೊಸೆಸಿವ್ನೆಸ್ಸು, ಜೆಲಸಿ ಅಷ್ಟೇ ಇರುತ್ತೆ. ಅದಿಲ್ಲ ಅಂದರೆ ನನ್ನ ಪ್ರಕಾರ ಅದು ಲವ್ವೇ ಅಲ್ಲ. ಯಾವಳಾದರೂ ನಿಮ್ಮ ಹತ್ರ ಬರಲಿ, ಅವಳ ಬಾಲನ ಕಟ್ ಮಾಡಿ ಬಿಸಾಕ್ತೀನಿ. ಆ ಸಾಲಿಗೆ ಅಂದ್ರಾನೇ ಮೊದಲೇ ಬಲಿ. ಬಾಯಿ ಬಿಟ್ಟು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಟೈಮು ಯಾವಾಗ ಕೊಡ್ತಾನೋ ಆ ಭಗವಂತ.